नमामि भगवत्पादं शंकरं लोकशंकरं शंकरं शंकराचार्यं केशवं बादरायणं सूत्रभाष्यकृतो वन्दे भगवन्तो पुनः पुनः श्रीमच्छंकर भगवत् पूज्यपाद सद्गुरुभ्यो नमः। वन्दे तं सच्चिदानन्दं यतिवर्यं महामतिं वेद वेदान्तसारज्ञं सद्गुरुं प्रणतोऽस्म्यहम्। सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्री श्री सच्चिदानन्देन्द्र सरस्वती महासद्गुरुभ्यो नमः। श्रुतिशङ्करवाङ्मात्रादिमृतत्वप्रदायकः सुरेश्वरो न गृह्णातो ज्ञानन्दैश्चन्यसिद्धिरम् अधीहि भगवो यथोक्तार्थ प्रतिपत्तौ सत्यां न रागद्वेषाभ्यां विक्रियते विपश्चित् न रागद्वेषाभ्यां विक्रियते विपश्चित् इत्यस्य अर्थस्य प्रतिपत्तये दृष्टान्तः ಸಾಮಾನ್ಯವಾಗಿ ಉಪದೇಶ ಕ್ರಮ ಪ್ರತಿಜ್ಞಾ ಹೇತು ದೃಷ್ಟಾಂತ ಉಪನಯ ನಿಗಮ ಇದು ಉಪದೇಶ ಕ್ರಮದಲ್ಲಿದೆ. ಇಲ್ಲಿ ಹಿಂದೆ ಒಂದೇ ಅನ್ನ ಮೂರು ಭಾಗವಾಗಿ ಶ್ರುತಿಯು ಹೇಳುತ್ತೆ, ಅನುಭವದಲ್ಲೂ ಇದೆ. ಅಶಿತಮನ್ನಂ ತ್ರಿಧಾ ವಿಧೀಯತೆ ಅಂತ ಮೂರು ಭಾಗವಾಗಿ ಹೊರಟು ಹೋಗುತ್ತೆ. ಅದರಲ್ಲಿ ಸ್ಥೂಲ ಇಂತಹದ್ದು, ಸೂಕ್ಷ್ಮ ಇಂತಹದ್ದು, ಮಧ್ಯಮ ಇಂತಹದ್ದು ಮೂರು ಭಾಗ ಮಾಡಿದ್ದಾರೆ. ಈಗ ಏನೇ ಆದರೂ ಒಂದೇ ಅನ್ನದ ಮೂರು ಭಾಗ ಅಂತಂದ್ಮೇಲೆ ಅದೇ ತಾನೇ ಮೂರು, ಅದೇ ಅನ್ನವೇ ಮೂರು ಭಾಗವಾಗಿದೆಯೇ ಹೊರತು ಅನ್ನಕ್ಕಿಂತ ಬೇರೆ ಅಲ್ಲ. ಆದ್ರಿಂದ ಈ ಮೂರು ಭಾಗವಾದ ಅನ್ನದಲ್ಲಿ ಯಾವುದು ಭಾಗವಾದರೂ ಆ ಭಾಗದಲ್ಲಿ ಅದೇ ತರಹದ ದೃಷ್ಟಿ ಇರಬೇಕು ಅಂತ. ಅದು ಸ್ಥೂಲ ಭಾಗ ಇರಬಹುದು, ಮಧ್ಯಮ ಭಾಗ ಇರಬಹುದು, ಸೂಕ್ಷ್ಮ ಭಾಗ ಇರಬಹುದು. ಮೂರು ಅನ್ನದ್ದೇ ಭಾಗವಾದ್ರಿಂದ ಆ ಮೂರು ಭಾಗದಲ್ಲಿ ಯಾವ ಅಂಶವನ್ನ ನೋಡಿದರೋ ಅದೇ ರೀತಿಯಾದಂತಹ ಭಾವನೆ, ಅದೇ ರೀತಿಯಾದಂತಹ ವಿವೇಕ ಇರಬೇಕು ಅಂತ ಇವರು ಯಾರೋ ವಾರ್ತಿಕಕಾರರು. ಯಥೋಕ್ತಾರ್ಥ ಪ್ರತಿಪತ್ತವು ಅಂದ್ರೆ ಹಿಂದೆ ಹೇಳಿದ ಅರ್ಥವನ್ನ, ಹಾಗೆ ಅನ್ನವೇ ಮೂರು ಭಾಗವಾಗಿ ದೇಹದಲ್ಲಿದೆ ಅಂತ ಹೇಳೋದನ್ನ ಸತ್ಯಾಂ ಆ ವಿವೇಕ ಬಂದ್ರೆ ನ ರಾಗದ್ವೇಷಾಭ್ಯಾಂ ವಿಕ್ರಿಯತೆ, ರಾಗದ್ವೇಷಗಳಿಂದ ವಿಕಾರವಾಗುವುದಿಲ್ಲ. ಅನ್ನವನ್ನ ನೋಡುವಾಗ ಯಾವ ಭಾವನೆ ಯಾವ ದೃಷ್ಟಿ ಇರುತ್ತೋ ಅದೇ ಅನ್ನದ ಮೂರು ಅಂಶಗಳು ದೇಹದಲ್ಲಿದ್ರೆ ಅದೇ ತಾನೇ ಇಲ್ಲೂ ಇರೋದು. ಇದನ್ನು ನೋಡುವಾಗಲೂ ಅನ್ನದಂತೆ ದೃಷ್ಟಿ ಇರಬೇಕು, ರಾಗದ್ವೇಷಗಳಿಲ್ಲದೆ ಇರಬೇಕು ಅಂದ್ರು. ಇದು ಜ್ಞೇಯವಾದ ಪದಾರ್ಥದಲ್ಲಿ ಸುಮ್ಮನೆ ನೋಡುವಂತಹ ತಾಟಸ್ಥ್ಯ ನೀತಿ. ತಾಟಸ್ಥ ಅಂದ್ರೆ ಯಾವುದು ರಾಗವೂ ಇಲ್ಲ, ಬೇಕು ಅನ್ನೋದು ಇಲ್ಲ, ಬೇಡ ಅನ್ನೋದು ಇಲ್ಲ, ಅನುಕೂಲವೂ ಇಲ್ಲ, ಪ್ರತಿಕೂಲವೂ ಇಲ್ಲ. ಆ ರೀತಿಯಾದಂತಹ ರಾಗದ್ವೇಷ ವಿಕಾರಗಳು ಆಗುವುದಿಲ್ಲ. ಇದನ್ನ ಗೀತೆಯಲ್ಲಿ ಎಲ್ಲಿ ಹೇಳಿದ್ದಾರೆ? ರಾಗದ್ವೇಷ ವಿಯುಕ್ತೈಸ್ತೋ ಶ್ರೀಶ್ಚರನ್ನ ಆತ್ಮವಶ್ಯ ಪ್ರಸಾದ ಅಧಿಗಚ್ಚತಿ. ಈ ವಿವೇಕದಿಂದ ಮನುಷ್ಯನಿಗೆ ಒಳ್ಳೆ ಪ್ರಸನ್ನತೆ ಬರುತ್ತೆ, ಅಂತಃಕರಣ ತಿಳಿಯಾಗತ್ತೆ. ಇಲ್ಲಿದ್ರೆ ಅಯ್ಯೋ ಇದಾ ಈ ಅನ್ವ ಅಂತ ಅನ್ನವನ್ನೂ ಕುತ್ಸನ ಮಾಡಬಾರ್ದು. ಅನ್ನದಿಂದ ಬಂದಂತಹ ದೇಹಾದಿಗಳು ಅಂದ್ರೆ ಅನ್ನದ್ದೇ ವಿಕಾರವಾದ ದೇಹಾದಿಗಳಲ್ಲೂ ಅನ್ನವನ್ನು ಹೇಗೆ ನೋಡ್ತಾ ಇದ್ರು ಹಾಗೆಯೇ ನೋಡುದು. ತಟಸ್ಥವಾಗಿ ಅಸಂಗನಾಗಿ ಹೇಗೆ ಅನ್ನವು ದೇಹದ ಸ್ಥಿತಿಗೋಸ್ಕರವೋ ಹಾಗೆ ದೇಹವು ತನ್ನ ಪ್ರಾಣದ ಸ್ಥಿತಿಗೋಸ್ಕರ. ಅನ್ನದಿಂದ ದೇಹ ಇರುತ್ತೆ, ಹಾಗೆ ತಟಸ್ಥವಾಗಿ ದೇಹವನ್ನು ನೋಡೋದಾದ್ರೆ ಆ ದೃಶ್ಯ ಕಾಣಿಸ್ತಾ ಇರುವಂತಹ ದೇಹ, ಅನ್ನ ಹೇಗೆ ಕಾಣಿಸ್ತಾ ಇದೆಯೋ ದೇಹವೂ ಕಾಣಿಸ್ತಾ ಇದೆ. ಅನ್ನದ್ದೇ ಭಾಗವಾದ್ರೆ ಅನ್ನದ ಭಾಗದಲ್ಲಿ ಯಾವ ಭಾವನೆ ವಿಕಾರಗಳು ಹೇಗಿರ್ಬೇಕೋ ದೇಹದಲ್ಲೂ ಹಾಗಿರ್ಬೇಕು ಅನ್ನುವಂಥದ್ದನ್ನ ರಾಗದ್ವೇಷಗಳಿಂದ ವಿಕಾರವಾಗುವುದಿಲ್ಲ. ವಿವೇಕಿ ವಿಪಶ್ಚಿತ್ ಅಂದ್ರೆ ವಿವೇಕಿಯಾದವನು. ಇತ್ಯಸ್ಯ ಅರ್ಥಸ್ಯ ಈ ಅರ್ಥವನ್ನ ಚೆನ್ನಾಗಿ ಅನುಭವದಲ್ಲಿ ನೆಲೆ ಊರೋಕ್ಕೋಸ್ಕರವಾಗಿ ಒಂದು ದೃಷ್ಟಾಂತವನ್ನು ಹೇಳ್ತಾರೆ. ಇದೇ ದೇಹದ ಅವಯವಗಳೇ ಹೊರಗೆ ಹೋಗುತ್ತೆ, ಇದೇ ಅನ್ನದ ವಿಕಾರಗಳೇ ಹೊರಗೆ ಹೋಗುತ್ತೆ. ವರ್ಚಸ್ಕೆ ಸಂಪರಿತ್ಯಕ್ತೆ ದೋಷತಶ್ಚಾವಧಾರಿತೆ ಯದಿ ದೋಷಂ ವದೇತ್ ತಸ್ಮೈ ಕಿಂ ತತ್ರೋಚ್ಚರಿತುರ್ಭವೇತ್. ಪದಚ್ಛೇದ ಸಂಪರಿತ್ಯಕ್ತೆ ದೋಷತಃ ಚ ಅವಧಾರಿತೆ ಯದಿ ದೋಷಂ ವದೇತ್ ತಸ್ಮೈ ಕಿಂ ತತ್ರ ಭವೇತ್. ವರ್ಚಸ್ಕ ಅಂದ್ರೆ ಮಲ, ದೇಹದಿಂದ ಹೊರಗೆ ಹೋಗುವಂತಹ ಪ್ರತಿನಿತ್ಯ ಮಲ ಹೋಗೋದೇ ಒಳ್ಳೆಯದು.
ಮಲ ಹೋಗದೆ ಹೋದ್ರು ದೇಹ ಒದ್ದಾಡ್ ಹೋಗುತ್ತೆ. ಆದ್ರಿಂದ ನಮ್ಮ ಒಂದು ದೃಷ್ಟಿಯಿಂದ ಬಿಡೋದ್ರಿಂದ ಒಂದು ಸಂತೋಷ ಇರೋದು ತಿನ್ನುವಾಗಿರಲ್ಲ. ತಿನ್ನುವಾಗ ಏನೋ ಹೊಟ್ಟೆ ಭಾರ ಆಗ್ಬಿಡುತ್ತೆ, ಬಿಟ್ರೆ ಸದ್ಯ ಹೋಯ್ತಲ್ಲ. ಅದನ್ನ ಹಸಿವಿನಲ್ಲಿ ಮನಸ್ಸು ಪ್ರಸನ್ನತೆ ಇದೆ. ಹೊಟ್ಟೆ ತುಂಬಾ ಊಟ ಮಾಡ್ದ ಅಂದ್ರೆ ಮನಸ್ಸು ತಾಮಸ ಕೊಟ್ಟು ಆದಷ್ಟು ಹಸಿವು ಮುಚ್ಚುವಷ್ಟೇ ಊಟ ಮಾಡ್ಬೇಕು ಅಂತ ಸಾಮಾನ್ಯ ಊಟದ ನಿಯಮ. ಇಲ್ಲ ಅದನ್ನ ಹೇಳ್ತಾ ಇಲ್ಲ, ಇಲ್ಲಿ ಮಲವನ್ನು ಬಿಟ್ಟು ಬಿಡ್ತಾನೆ. ವರ್ಚಸ್ಕೆ ಸಂಪರಿತ್ಯಕ್ತೆ ಸತಿ. ವರ್ಚಸ್ಕ ಅಂದ್ರೆ ಮಲ. ಆ ಮನುಷ್ಯನಿಗೆ ಪ್ರತಿನಿತ್ಯವೂ ಬೆಳಗ್ಗೆ ಎದ್ದು ಕೂಡಲೇ ಮಲವನ್ನ, ಬೆಳಗ್ಗೆ ಎದ್ದೆ ಅಂತ ಯಾವಾಗ ಬರುತ್ತೋ ಅವಾಗ ಬಿಡ್ಲೇಬೇಕು, ಯಾರು ನಿಲ್ಸೋಕ್ ಬರಲ್ಲ. ಸಂಪರಿತ್ಯಕ್ತೆ ಪೂರ್ತಿ ಬಿಟ್ಟ ಮೇಲೆ ಅದರ ಬಗ್ಗೆ ದೋಷತಶ್ಚ ಅವಧಾನಿತ. ದೋಷ, ಕೆಟ್ಟ ವಾಸನೆ, ಕೆಟ್ಟದಾದ ರೂಪ, ಕೆಟ್ಟದಾದಂತಹ ಇದು ಅಂತ ಹೇಳಿ ಗೊತ್ತಾಗತ್ತೆ. ದೋಷ ಅನ್ನೋದು ನೋಡಿದ ಕೂಡಲೇ ಗೊತ್ತಾಗತ್ತೆ. ಆ ವರ್ಚಸ್ಕದಲ್ಲಿರುವ ದೋಷವೇ ದೇಹದಲ್ಲೂ ಇತ್ತು ತಾನೆ. ಅದೇ ಅನ್ನದ ವಿಕಾರವೇ ಈ ದೇಹವೂ ತಾನೆ. ಯಾವ ಅನ್ನದ ಸ್ಥೂಲಾಂಶವು ಮಲವಾಗಿ ಹೊರಟೋಯ್ತೋ ಅದೇ ಅನ್ನದ ಮಧ್ಯಮಾಂಶ ಸೂಕ್ಷ್ಮಾಂಶವು ದೇಹದಲ್ಲಿದೆ. ಅದದ್ದೇ ಭಾಗಗಳು. ದೋಷವೆಂದು ಗೊತ್ತಾದ ಮೇಲೆ ಯದಿ ದೋಷಂ ವದೇ ತಸ್ಮೈ. ಈಗ ಅನ್ನದ ಬಗ್ಗೆ ದೋಷವನ್ನು ಹೇಳಿದಾಗಾಯ್ತು. ಮಲ ಹೇಗಿದೆ ಅಂತ, ಕೆಟ್ಟ ಮಲ ಹೇಗಾಯ್ತು ಅಂತ ದೋಷ ಲೋಕದಲ್ಲಿ ಹೇಳ್ತಾರಲ್ಲ, ಆ ದೋಷವನ್ನು ಹಾಗೇ ತಗೊಂಡ್ರು. ಅಕಸ್ಮಾತ್ ದೋಷ ಹೇಳೋ ಸರಿನೋ ತಪ್ಪೋ ಅನ್ನೋ ವಿಷಯ ಬೇರೆ. ಆದ್ರೆ ದೋಷವನ್ನ ಹೇಳುವುದಾದರೆ, ಅಂದ್ರೆ ಮೊದಲು ಮಲದ ವಿಷಯದಲ್ಲಿ ದೋಷವನ್ನ ಹೇಳುವುದಾದರೆ ತತ್ರ ಉಚ್ಚರಿತು ಕಿಂ ಭವೇತ್. ಬಿಟ್ಟವನಿಗೆ ಏನಾಗತ್ತದು? ಉಚ್ಚರಿತ ಅಂದ್ರೆ ಆ ಮಲವನ್ನು ಬಿಟ್ಟವನಿಗೆ ಏನ್ ಸಂಬಂಧ ಇದೆ? ಅಯ್ಯಯ್ಯಯ್ಯ ಅಂತ ಕೆಟ್ಟ ವಾಸನೆ ಏನ್ ಅವನದಾದೋ? ಏನಲ್ಲ. ಆದ್ರಿಂದ ದೇಹದ್ದೇ ಭಾಗವಾದಂತಹ ಮಲವನ್ನ ಬಿಟ್ಟು ಬಿಡ್ತಾನೆ. ಬಿಟ್ಟ ಮೇಲೆ ಅದರಲ್ಲಿರೋ ದೋಷಗಳೆಲ್ಲ ಹೊರಗಡೆ ಕಾಣುತ್ತೆ. ಅಂದ್ರೆ ಅನ್ನದ ರಸ ಹೊರಗಡೆ ಬಂದ್ ಕೂಡ್ಲೆ ಅದರಲ್ಲಿರೋ ದೋಷಗಳು ಎದ್ದು ಕಾಣುತ್ತೆ. ದೋಷವನ್ನು ಹೇಳಿದ್ರೆ ಬಿಟ್ಟವನಿಗೆ ಏನ್ ಸಂಬಂಧ? ಏನ್ ನನ್ನನ್ನೇ ಬೈದ ಅಂತ. ಅದೇ ಅನ್ನವನ್ನೇ ಇಲ್ಲಿದ್ದಾಗ ಬೈದ್ರು ಅದೇ ತಾನೆ. ನೀವೇನು ಒಳ್ಳೆ ದ್ರಾಕ್ಷಿ ಗೋಡಂಬಿ ತಿನ್ನಿ ಅಥವಾ ಯಾವುದೇ ತನ್ನಿ, ಮಲ ಹಾಗೆ ಬರೋದು. ಮಲದಲ್ಲಿ ಏನೋ ಗುಣ ಇರೋದಿಲ್ಲ. ಯಾವ ತಿಂದ್ರು, ಕೇಸರಿ ಭಾತ್ ತಿಂದ್ರು, ಒಳ್ಳೊಳ್ಳೆ ವಸ್ತುಗಳನ್ನ ತಿಂದ್ರು, ಬಿಡುವಾಗ ಅದೇ ಮಲವೇ. ಆ ಮಲದ ದೋಷ ಹಾಗೆಯೇ ಕಾಣುತ್ತೆ. ಅದರಲ್ಲಿ ವಿವೇಕಿಯಾದವನು ಕೆಟ್ಟ ವಾಸನೆ ಯಾಕೆ ಬರುತ್ತೆ ಅಂದ್ರೆ ದೇಹದಲ್ಲಿರುವಂತ ಎಲ್ಲವನ್ನು ದೋಷವನ್ನು ತಗೊಂಡು ಹೋಗುತ್ತದು. ನಿಜವಾಗಿ ಹೋಗುವಾಗಲೂ ಬರುವಾಗಲೂ ಯಾವುದೋ ಪ್ರಾಣಿಯ ದೇಹವೇ ಬರೋದು. ಹೋಗುವಾಗ್ಲೂ ಒಂದು ಪ್ರಾಣಿಯ ದೇಹ, ಇನ್ನೇನು ಕ್ರಿಮಿಕೀಟಗಳ ಜೊತೆಲಿ ಹೊರಗೆ ಹೋಗುತ್ತೆ. ಅದಕ್ಕೇನು ಮಾಡೋಕ್ಕಾಗಲ್ಲ. ಹೋಗದೆ ಅದು ವಾಯು ತಳ್ಳಬೇಕು. ಅಪಾನಂ ಪ್ರತ್ಯಗಸ್ಯತಿ. ಅಪಾನವಾಗಿ ಹೊರಗೆ ತಳ್ಳಬೇಕು, ಹೋಗುತ್ತೆ. ಹೋದ ಕೂಡಲೇ ಅದ್ರ ಬಗ್ಗೆ ದೋಷ ಹೇಳಿದ್ರೆ ಬಿಟ್ಟವನಿಗೆ ಏನ್ ಸಂಬಂಧ ಇದೆ? ಹಾಗೆ ದೇಹವನ್ನ ಅಭಿಮಾನವನ್ನ ಬಿಟ್ಟವನಿಗೆ ಬೇಜಾರು ಮಾಡ್ಕೊಳ್ಳೋದು ಆಗಲ್ಲ. ಅಭಿಮಾನ ಬಿಟ್ಟದ್ದು ಅಂತ ಲೆಕ್ಕ. ಈಗ ಅಭಿಮಾನವನ್ನ ಬಿಟ್ಟ ಮೇಲೆ ಅದ್ರ ಬಗ್ಗೆ ಏನ್ ಹೇಳಿದ್ರು ಯಾತಕ್ಕಪ್ಪ ಹಚ್ಕೋಬೇಕು? ಅದೇ ಅನ್ನವೇ ಇದು ಆದ್ಮೇಲೆ ಅಭಿಮಾನ ಬಿಟ್ಟರೆ ನಿನಗೆ ಎಲ್ಲಿ ಬರುತ್ತೆ ದೋಷ ಅಂತ. ದೇಹಾಭಿಮಾನವು ಮಲಾಭಿಮಾನವು ಸಮಾನ ಅಂತಂತ ಇದ್ದಾರೆ. ನನ್ನ ಮಲ ಅಂತ ಯಾರಾದ್ರೂ ಇಟ್ಕೋತಾರನೋ ಹಾಗೆ ನನ್ನ ಅನ್ನದ ವಿಕಾರವೇ ಆದ್ಮೇಲೆ ಎರಡು ಒಂದೇ. ತದ್ವತ್ ಅಂತ ಹೇಳಿದ್ರು. ಈಗ ಮುಂದಿನ ಮಂತ್ರ ಇಲ್ಲಿ ಉಚ್ಚರಿತು ಕಿಂತತ್ರ ಭವೇತ್. ಬಿಟ್ಟವನಿಗೆ ಏನಾಗತ್ತೆ ದೋಷ ಹೇಳಿದ್ರೆ ಅಂದ್ರೆ ಏನದ್ರಲ್ಲಿ ದೋಷ ಏನು? ಅವನಿಗೇನ್ ಸಂಬಂಧ ಇದೆ? ಬಿಟ್ಟವನು ಬಿಟ್ಟ. ಬರೀ ಅದ ಮಲ ಅಂತ ಒಂದೇ ಅಲ್ಲ, ದೇಹದ ಕೂದಲು ಕಟ್ ಮಾಡಿರ್ತಾರೆ, ಬಿದ್ದ ಮೇಲೆ ಏನಾಗತ್ತೆ? ಅಥವಾ ಬೆರಳು ಕಟ್ ಮಾಡಿರ್ತಾರೆ, ಆ ಕಡೆ ಬಿದ್ದಿರುತ್ತೆ, ಆ ಬೆರಳನ್ನು ಹಿಡಿದು ಅಯ್ಯೋ ನನ್ ಬೆರಳು ಅಂತ ಹಿಡ್ಕೋತಾರ, ಕೀವೆಲ್ಲ ಹೊರಗೆ ಬರುತ್ತೆ, ಆ ಕೀವೆಲ್ಲ ತೆಗಿತಾರೆ ಅಂತ. ಅದು ಏನ್ ಮಾಡಕ್ಕಾಗತ್ತೆ? ದೇಹದ ಸಂಬಂಧವಾದದ್ದು ದೇಹವನ್ನು ಬಿಟ್ಟ ಮೇಲೆ ಅದರಲ್ಲಿ ಅಭಿಮಾನ ಹೇಗಿರಲ್ವೋ ಅದು ದೇಹದಲ್ಲಿದ್ದಾಗಲೂ ಹಾಗೆ ಅಭಿಮಾನವನ್ನು ಬಿಟ್ಟಿರ್ಬೇಕು. ದೇಹಾಭಿಮಾನ ಅನ್ನೋದನ್ನ ಬಿಡೋದಕ್ಕೋಸ್ಕರ ಹೇಳಿರುವ ದೃಷ್ಟಾಂತ ಇದು. ತದ್ವತ್ ಸೂಕ್ಷ್ಮೇ ತಥಾ ದೇಹೇ ತಥಾ ಸ್ಥೂಲೆ ದೇಹೇ ತ್ಯಕ್ತೆ ವಿಷಯ ವಿವೇಕತಃ. ಸೂಕ್ಷ್ಮ ಮುಂಚೆ ಹಾಕಿದ್ದಾರೆ. ಎರಡನ್ನೂ ಬಿಡ್ಲಿ ಅಂತ. ಸೂಕ್ಷ್ಮದಲ್ಲಿ ಬಿಡೋದು ಕಷ್ಟ. ಸೂಕ್ಷ್ಮ ದೇಹ ಇದೆಯಲ್ಲ, ಅಭಿಮಾನ ಬಿಡೋದು ಕಷ್ಟ. ತದ್ವತ್ ಸೂಕ್ಷ್ಮೇ ತಥಾ ಸ್ಥೂಲೆ ದೇಹೇ ತ್ಯಕ್ತೆ ವಿವೇಕತಃ.
ವಿವೇಕತಃ ಯದಿ ದೋಷಂ ವದೇತ್ತಾಭ್ಯಾಂ ದೋಷಂ ವದೇತ್ತಾಭ್ಯಾಂ ಕಿಂ ತತ್ರ ವಿದುಷೋ ಭವೇತ್. ವಿದುಷೋ ಭವೇತ್ ತದ್ವತ್ ಸೂಕ್ಷ್ಮೇ ತಥಾ ಸ್ಥೂಲೇ ದೇಹೇ ಇತ್ಯುಕ್ತೆ ವಿವೇಕತಃ ಯದಿ ದೋಷಂ ವದೇತ್ತಾಭ್ಯಾಂ ಕಿಂ ತತ್ರ ವಿದುಷೋ ಭವೇತ್ ತದ್ವತ್ ಸೂಕ್ಷ್ಮೇ ತಥಾ ಸ್ಥೂಲೇ ದೇಹೇ ತ್ಯಕ್ತೆ ವಿವೇಕತಃ ಯದಿ ದೋಷಂ ವದೇತ್ ತಾಭ್ಯಾಂ ಕಿಂ ತತ್ರ ವಿದುಷಃ ಭವೇತ್. ಹಾಗೆ ಹಾ ಎಲ್ಲಿ ಅರ್ಥ ಬರೆಯುವಾಗ ಮೊದಲು ಇದರಂತೆ ಸ್ಥೂಲ ದೇಹವನ್ನು ಸೂಕ್ಷ್ಮ ದೇಹವನ್ನು ಮಾಡಿದ್ದಾರೆ. ತದ್ವತ್ ಸೂಕ್ಷ್ಮ ತದ್ವತ್ ಸ್ಥೂಲೇ ತಥಾ ಸೂಕ್ಷ್ಮ ಅಂತ ಹೇಳ್ಬೋದಾಯ್ತು. ಶ್ಲೋಕ ಹಾಗೆ ಮಾಡಿದ್ದಾರೆ. ಸೂಕ್ಷ್ಮ ದೇಹವನ್ನು ಬಿಡೋದು ಮುಖ್ಯ ಅಂತ ಇಟ್ಕೊಂಡ್ಯಾರೋ ಏನೋ. ಸೂಕ್ಷ್ಮ ದೇಹ ಅಂದ್ರೆ ಮನಸ್ಸು ಬುದ್ಧಿ ಇಂದ್ರಿಯ ಶಕ್ತಿಗಳು ಸೂಕ್ಷ್ಮ ದೇಹ. ಸೂಕ್ಷ್ಮ ದೇಹ ಇರೋದ್ರಿಂದಲೇ ಸ್ಥೂಲ ದೇಹದಲ್ಲಿ ಉಷ್ಣ ಅನ್ನೋದು ಎದ್ದು ಕಾಣುತ್ತೆ. ಅದು ತೇಜೋ ಮಾತ್ರ ಅಂತ ಹೆಸರು. ಆ ಸೂಕ್ಷ್ಮ ದೇಹದಲ್ಲಿ ಮನುಷ್ಯನಿಗೆ ಅಭಿಮಾನ ಹೆಚ್ಚು. ಆ ಸೂಕ್ಷ್ಮ ದೇಹದ ಆಧಾರವಾಗಿರೋದು ಹಾಗೆ ಬಿಸಿ ಅನ್ನೋದು ಪಾತ್ರೆಯಲ್ಲಿದ್ರೆ ಪಾತ್ರೆ ಆಧಾರ ಬಿಸಿ ಅದರಲ್ಲಿ ಇರುತ್ತೆ, ಅಥವಾ ನೀರಲ್ಲಿ ಬಿಸಿ ಇದ್ರೆ ನೀರು ಆಧಾರ ಅದ್ರೊಳಗೆ ಬಿಸಿ ಇರುತ್ತೋ ಹಾಗೆ ಸ್ಥೂಲ ದೇಹದ ಒಳಗಡೆ ಸೂಕ್ಷ್ಮ ದೇಹ ಇರುತ್ತೆ. ಅದ್ರ ಒಳಗಡೆ ಇರೋನು ಚೈತನ್ಯ ಜೀವ. ಮೂರು ಭಾಗ ಮಾಡೋದು. ಮೊದಲು ಅರಿವಿನ ಸ್ವರೂಪನಾದ ಜೀವ. ಆ ಅರಿವಿನ ಸ್ವರೂಪನಾಗ ಹತ್ರವಾಗಿರೋ ಬುದ್ಧಿ ಮನಸ್ಸು ಇಂದ್ರಿಯ ಶಕ್ತಿ ಪ್ರಾಣ, ಅದು ಸೂಕ್ಷ್ಮ ದೇಹ. ಆ ಮನಸ್ಸಾಯ್ತಲ್ಲ, ಬುದ್ಧಿ ಮನಸ್ಸು ಅಂದ್ರೆ ಎಲ್ಲ ಒಂದೇ. ಇಂದ್ರಿಯ ಶಕ್ತಿಗಳು ಪ್ರಾಣ, ಅದಷ್ಟು ತೇಜಸ್ಸಿನ ಉಷ್ಣದ ಶಕ್ತಿ ಉಳ್ಳದ್ದು. ಅದು ಸ್ಥೂಲ ದೇಹದಲ್ಲಿ ಇರೋದು. ಈಗ ಸ್ಥೂಲ ದೇಹದ ಅಭಿಮಾನ ಸೂಕ್ಷ್ಮ ದೇಹದ ಅಭಿಮಾನ ಆ ಬಿಟ್ಟಂತ ಮಲ, ಆ ಮೂರು ಅನ್ನದ್ದೇ ವಿಕಾರ ಅಂದ್ರು ಅವರು. ಸೂಕ್ಷ್ಮ ದೇಹವು ಅನ್ನದಿಂದಲೇ ಬಂದಿರೋದು. ಅನ್ನದ ಸೂಕ್ಷ್ಮವಾಗಿ ಕಡದ್ರೆ ಜಾಠರಾಗ್ನಿಯು ಹಾಗೆ ಬೆಣ್ಣೆಯನ್ನು ಕಡದ ಮೇಲೆ ಬರುತ್ತೋ, ತುಪ್ಪ ಬೆಣ್ಣೆಯೋ ದಧಿಯನ್ನ ಕಡದ ಮೊಸರನ್ನ ಕಡದ್ರೆ ಹೇಗೆ ಬೆಣ್ಣೆ ಮೇಲಕ್ಕೆ ಬರುತ್ತೋ ಹಾಗೆ ಹೊಟ್ಟೆ ಒಳಗಿರುವಂತಹ ಅನ್ನವನ್ನ ಜಾಠರಾಗ್ನಿ ಉಸಿರಿನಿಂದ ಹಾಕಿ ಕಡಿತಾನೆ. ಕಡದ ಮೇಲಕ್ಕೆ ಬರುತ್ತೆ ಸೂಕ್ಷ್ಮವಾದ. ಅದು ಹೃದಯದಲ್ಲಿರುವ ಬುದ್ಧಿ ಪ್ರಾಣ ಮನಸ್ಸು ಇಂದ್ರಿಯ ಶಕ್ತಿಗೆ ಬರುತ್ತೆ. ಊಟ ಆದ್ರೇನೆ ಮನಸ್ಸು ಬೇರೆ ತರ, ಪ್ರಾಣಶಕ್ತಿನೂ ಬೇರೆ ತರ. ಊಟನ ಬಿಟ್ರೆ ಆಯ್ತು. ಅದಕ್ಕೆ 15 ದಿವಸ ಊಟ ಬಿಡಿಸಿದ್ರು ಶ್ವೇತಕೇತುವಿಗೆ. ಆದ್ರಿಂದ ಸೂಕ್ಷ್ಮ ದೇಹದಲ್ಲೂ ಸ್ಥೂಲ ದೇಹದಲ್ಲೂ ವಿವೇಕತಃ ತ್ಯಕ್ತೆ. ಆ ಸ್ಥೂಲ ದೇಹವನ್ನು ಬಿಡೋದನ್ನೇನೋ ಅಭಿಮಾನ ಬಿಡೋದೇ ಹೊರತು ದೇಹವನ್ನೇ ಬಿಡೋದಲ್ಲ. ಸ್ಥೂಲ ದೇಹವನ್ನು ಅದೇ ಅದಲ್ಲ. ಸೂಕ್ಷ್ಮ ದೇಹದಲ್ಲೂ ಸ್ಥೂಲ ದೇಹದಲ್ಲೂ ವಿವೇಕದಿಂದ ಅಭಿಮಾನವನ್ನು ಬಿಡಬೇಕು. ಅಂದ್ರೆ ಕಾಣಿಸ್ತಾ ಇದೆ, ಅದ ನನಗೆ ಸಂಬಂಧ ಇಲ್ಲ. ಅನ್ನರಸ ಅಂತ ಅನ್ನದ ವಿಕಾರವೇ ಇದು. ಅನ್ನ ಹಾಗೆ ಹೊರಗಡೆ ಎಲೆಯಲ್ಲಿತ್ತೋ ಅದೇ ಇಲ್ಲಿದೆ. ಅದರದ್ದೇ ಸ್ಥೂಲ ಸೂಕ್ಷ್ಮ ಮಲ ಅಂತ ಮೂರು ಭಾಗ. ಸ್ಥೂಲ ದೇಹನು ತೂಕ ಹಾಕೋದು, ಸೂಕ್ಷ್ಮ ದೇಹನು ಅಲ್ಲಿರುವಂತಹ ಇಂದ್ರಿಯ ಮನಸ್ಸು ಬುದ್ಧಿ ಶಕ್ತಿ, ಮಲ ಅನ್ನೋದು ಬಿಟ್ಟು ಹೋಗುತ್ತೆ. ಹೀಗೆ ದೇಹದ ಸ್ವಭಾವವನ್ನ ಅನ್ನದ ವಿಕಾರಕ್ಕೆ ಹೋಲಿಸಿ ವಿವೇಕತಃ ತ್ಯಕ್ತೆ, ವಿವೇಕದಿಂದ ಅದನ್ನ ಕಾಣಿಸ್ತಾ ಬಿಟ್ರೆ ಯದಿ ದೋಷಂ ವದೇತ್ತಾಭ್ಯಾಂ, ಆ ಸ್ಥೂಲ ದೇಹಕ್ಕೂ ಸೂಕ್ಷ್ಮ ದೇಹಕ್ಕೂ ಮತ್ತೊಬ್ಬ ದೋಷ ಹೇಳಿದ್ರೆ, ಏನ್ ಕಪ್ಪಿಗಿದೆಯಲ್ಲ, ಏನ್ ನಿನ್ ಮೂಗು ಸೊಟ್ಟಿಗಿದೆಯಲ್ಲ ಅಂದ್ರೆ ಇವನಿಗೇನ್ ಸಂಬಂಧ? ಹಾಗೆ ಮಲವನ್ನ ಬೈದರೆ ಹೇಗೆ ಏನೂ ಆಗೋದಿಲ್ವೋ ದೋಷ ಹೇಳಿದ್ರೆ, ಸ್ಥೂಲ ದೇಹವನ್ನು ಹೇಳಿದ್ರು ಸೂಕ್ಷ್ಮ ದೇಹವನ್ನು ಹೇಳಿದ್ರು ಏನಾಗತ್ತೆ ನಿನಗೆ? ಸಂಬಂಧ ಇಲ್ಲ ಅಂತ. ತಾಭ್ಯಾಂ ದೋಷಂ ವದ್ ತಾಭ್ಯಾಂ, ಹೌದು. ದೋಷಂ ವದೇತ್ ತಾಭ್ಯಾಂ ಕಿಂತತ್ರ ವಿದುಷೋ ಭವೇತ್. ವಿವೇಕಿಯಾದವನಿಗೆ ಏನ್ ನೋವಾಗತ್ತೆ, ಏನು ಇದಾಗತ್ತೆ ಅಂತ. ಇಲ್ಲಿ ಇನ್ನೊಂದು ವಿಶೇಷ ಇದೆ. ಮನುಷ್ಯನಿಗೆ ಸ್ಥೂಲ ದೇಹ ಸೂಕ್ಷ್ಮ ದೇಹ ಅನ್ನುವಂಥದ್ದು ಒಂಥರ ಸೇರ್ಕೊಂಡಾಗ ಅನ್ಸಿರತ್ತೆ. ಮಲ ಬಿಟ್ಟಾಗಿರುತ್ತೆ, ಹೊರಗಡೆ ಹೋಗ್ಬಿಡುತ್ತೆ. ಅಷ್ಟರ ಮಟ್ಟಿಗೆ ಸ್ಥೂಲ ದೇಹ ಸೂಕ್ಷ್ಮ ದೇಹವನ್ನ ಹೊರಗಿಟ್ಟು ನೋಡೋ ವಿವೇಕ ಬರಬೇಕು. ಬರೋದಿಲ್ಲ. ಅಭಿಮಾನ ಬಹಳ ಹತ್ರ ಇರೋದ್ರಿಂದ ಅಭಿಮಾನ ಜಾಸ್ತಿ. ಆದ್ರಿಂದ ಯಾರಾದ್ರೂ ನಮ್ ಗುರುಗಳು ಹೇಳೋರು, ಈ ಸ್ಥೂಲ ದೇಹ ಅನ್ನೋದು ಪ್ರಪಂಚವನ್ನು ನೋಡುವಂತ ಒಂದು ಕನ್ನಡಕ ಇದ್ದ ಹಾಗೆ ಜೀವನಿಗೆ. ಹೇಗಿದ್ರೆ ಅಂತ ಕಣ್ಣು ನೋಡೋಕ್ ಬಂದ್ರಾಯ್ತಾ, ಹಾಗಿದೆ ಹೀಗಿದೆ, ಕಣ್ಣು ಹಾಗಿದೆ, ಮೂಗು ಹೀಗಿದೆ, ಕೆನ್ನೆ ಹಾಗಿದೆ ಅಂತ ಇನ್ನೊಬ್ಬರ ಅಳತೆ ಮಾಡ ಹೋಗ್ತೇವೆ, ಫೋಟೋ ಹೊಡಿಬೇಕದನ್ನ. ಎಲ್ಲ ಅನ್ನದ್ದೇ ಮುದ್ದೆ. ಸ್ಥೂಲವಾದ ಅನ್ನದ ಮುದ್ದೆ ಹೊರಗೆ ಹೋಗಿದೆ, ಮಧ್ಯಮವಾದ ಅನ್ನದ ಮುದ್ದೆ ಈ ದೇಹವಾಗಿದೆ, ಸ್ಥೂಲ ದೇಹವಾಗಿದೆ. ಸೂಕ್ಷ್ಮವಾದ ಅನ್ನದ ಮುದ್ದೆ ಸೂಕ್ಷ್ಮ ಶರೀರವಾಗಿದೆ. ಅದನ್ನ ಎಂತದ್ದು ನೋಡೋದು? ಅದ್ರಲ್ಲಿ ಏನ್ ದೋಷ? ಈಗ ದೋಷ ಹೇಳೋದು ಅಂದ್ರೆ
ಇವು ಅವ್ರ ಬಾಯಿ ಹಾಗಾಗಿದೆ, ಇವರ ಕಿವಿ ಹೀಗಿದೆ, ಅವರ ಕಾಲು ಹಾಗಿದೆ. ಏನ್ ಬೈಯೋರು ಆ ವ್ಯಕ್ತಿ ಜೀವನನ್ನು ಆ ದೇಹವನ್ನು ಸೇರಿಸಿ ಬೈಯೋರು ಅವರು. ಹಾಗೆ ಬೈದ್ ಬಿಡ್ತಾರೆ, ದೋಷವನ್ನು ಹೇಳ್ತಾರೆ. ಇವನು ಮಾತ್ರ ಅರೆ ನನಗಿರೋ ಸಾಧನ ಪ್ರಪಂಚ ನೋಡೋಕೋಸ್ಕರ. ಮೂಗ್ ಹೇಗಿದ್ರೇನು, ಕಿವಿ ಹೇಗಿದ್ರೇನು, ಏನ್ ವ್ಯತ್ಯಾಸ? ಇವನೇನ ಆ ಕಿವಿ ನೋಡ್ತಾ ಕೂತ್ಕೋತಾನ? ಕಿವಿ ಇರೋದೇ ಅದಕ್ಕಪ್ಪ ಕೇಳೋಕೆ, ಕಣ್ಣಿರೋದು ಯಾತಕ್ಕೆ ಅಷ್ಟೇ. ಆ ಕೆಲಸ ಆದ್ರೂ ಆಯ್ತು. ಆದ್ರಿಂದ ಇಷ್ಟು ನಿಜವಾಗಿ ಪ್ರಪಂಚದ ಎಲ್ಲಾ ಮನುಷ್ಯರ ಎಲ್ಲಾ ದೇಹವು ಅದದೇ ಕೆಲಸ. ಅಲ್ಲೇನು ವೆರೈಟಿ ಎಂತದ್ದು ಇಲ್ಲ. ಕಾಲ್ ನಿಲ್ಲೋಕೆ, ಕೈ ಕೆಲಸ ಮಾಡೋಕೆ, ಬಟ್ ಎಲ್ಲಾ ಇಂದ್ರಿಯಗಳ ಕೆಲಸಗಳು ಅಷ್ಟೇ. ಅಯ್ಯೋ ಅವ್ರು ಹಾಗಿದ್ದಾರೆ, ಇವ್ರ ಫೋಟೋ ನೋಡ್ರಿ ಚೆನ್ನಾಗಿದೆ. ಏನ್ ಫೋಟೋ ನೋಡ್ಬೇಕು? ಎಂತದ್ದು ಫೋಟೋ ಹಾಕೊಂಡು ಅದ್ ಮಾಡ್ಕೊಂಡು ಹುಚ್ಚು. ಫೋಟೋ ಹೊಡೆಯೋ ಸ್ಥೂಲ ದೇಹ ತಾನೆ, ಸೂಕ್ಷ್ಮ ದೇಹವು ಫೋಟೋಗೆ ಸಿಗೋದಿಲ್ಲ. ಆದ್ರಿಂದ ಸ್ಥೂಲ ದೇಹದ ಪ್ರಯೋಜನ ಪ್ರಪಂಚವನ್ನು ನೋಡುವಂತಹ ಒಂದು ಸಾಧನ. ಜೀವನಿಗೆ ಸೂಕ್ಷ್ಮ ದೇಹವನ್ನು ಇಟ್ಕೊಂಡು ಸ್ಥೂಲ ದೇಹದಿಂದ ಪ್ರಪಂಚವನ್ನು ನೋಡ್ತಾನೆ. ತಪ್ಪು ದಾರಿ ಹೋಗ್ತಾನೆ, ಅದನ್ನೇ ಸತ್ಯ ಅಂತ ತಿಳ್ಕೊಳ್ತಾನೆ ಅನ್ನೋದು ವೇದಾಂತ ವಿಷಯ. ಆದ್ರೆ ಲೋಕ ವ್ಯವಹಾರದಲ್ಲಿ ಅಷ್ಟಕ್ಕೆ ಬರೋದು, ಇನ್ಯಾತಕ್ಕೆ ಬರುತ್ತೆ ಅಲ್ವನಾ? ಇನ್ನು ಸೂಕ್ಷ್ಮ ದೇಹವನ್ನು ದೋಷ ಬೈದ್ರೆ ಅವನಿಗೇನ್ ಸಂಬಂಧ? ಸೂಕ್ಷ್ಮ ದೇಹಕ್ಕೆ ಅವನಿಗೋ, ಅವನ ಮನಸ್ಸು ಆಗಿದೆ, ಇವ್ರ ಬುದ್ಧಿ ಹೀಗಿದೆ, ಅವರ ಬಲ ಹೀಗಿದೆ, ಯಾವ ಸಂಬಂಧವೂ ಇಲ್ಲ. ಅವನದ್ದು ಅಲ್ವೇ ಅಲ್ಲ, ಅನ್ನದ್ದದು. ಸೂಕ್ಷ್ಮ ದೇಹವು ಸ್ಥೂಲ ದೇಹವು ಯಾವ್ದ್ರದ್ದು ತುಂಡೋ? ಅನ್ನದ ತುಂಡು. ಈಗ ಅನ್ನ ಮಾಡಿರ್ತಾರೆ, ಈ ಕಡೆ ಒಂದ್ ತುಂಡು ಇಡ್ತೀಯ, ಈ ಕಡೆ ಒಂದ್ ತುಂಡು ಇಡ್ತೀಯ, ಏನ್ ವ್ಯತ್ಯಾಸ ಆಯ್ತದ? ಎಲ್ಲ ಒಂದೇ ತಾನೆ. ಅನ್ನದ ತುಕಡ, ಅನ್ನದ ತುಕಡವನ್ನೇ ಒಂದೊಂದು ಮಲ ಅಂತೀಯ, ಒಂದು ಸ್ಥೂಲ ದೇಹ ಅಂತೀಯ, ಒಂದೊಂದು ಸೂಕ್ಷ್ಮ ದೇಹ ಅಂತ. ಮೂರನ್ನು ಸಮವಾಗಿ ನೋಡ್ಬೇಕು. ಮೂರಲ್ಲಿ ಯಾರು ಏನ್ ದೋಷ ಹೇಳಿದ್ರು ನೀವು ಹಚ್ಕೋಬಾರ್ದು. ಅದರಲ್ಲಿ ಹಾಗೆ ದೋಷಂ ವದೇತ್ ಅಂತ ಹೇಳಿದ್ದಾರೆ. ದೋಷ ಗುಣ ಎರಡನ್ನೂ ತಗಲ್ಸ್ಕೋಬಾರ್ದು ಹಿಂದೆ ಹೇಳಿದ್ದಾರೆ. ಹೌದು, ರಾಗದ್ವೇಷಾಭ್ಯಾಂ ನ ವಿಕ್ರಿಯತೆ ಅಂತ ಹೇಳಿದ್ದಾರೆ. ರಾಗನೂ ಬರಬಾರದು. ಇದು ಮನುಷ್ಯನಿಗೆ ದೇಹೇಂದ್ರಿಯಗಳನ್ನು ಹೊಗಳಿದ ಕೂಡ್ಲೆ ಕೆಲಸವನ್ನು ಹೊಗಳಿದ್ರು ಸಾಕು. ಅದು ಪ್ರಾಣಶಕ್ತಿ ಕರ್ಮೇಂದ್ರ ಏನ್ ಚೆನ್ನಾಗಿ ಮಾಡ್ತಾರೆ, ಏನ್ ಆಯ್ತು ನಾನೇ ಮಾಡ್ದೆ, ಏನ್ ಮಾಡ್ದೆ. ಹೀಗೆ ಸ್ಥೂಲ ದೇಹ, ಸೂಕ್ಷ್ಮ ದೇಹ, ಮಲ ಮೂರು ಅನ್ನದ ಪೀಸುಗಳು, ಅನ್ನದಂಥ ವಿಕಾರಗಳು. ಅದರಲ್ಲಿ ದೋಷವನ್ನಾಗ್ಲಿ ಗುಣವನ್ನಾಗ್ಲಿ ಹೇಳಿದರೆ ಯಾತಕ್ಕೆ ವಿವೇಕಿಯಾದವನು ಅದ್ರ ವಿಕಾರ ಮಾಡ್ಕೋಬೇಕು? ಮಾಡ್ಕೋಬಾರದು ಅಲ್ವಾ? ಅದರಲ್ಲೂ ಮನಸ್ಸನ್ನು ಹೇಳಿದೆಯಲ್ಲ, ಇದು ಬಾಕಿ ಇದು ಎಲ್ಲಕ್ಕಿಂತ ಮನಸ್ಸು ಬಹಳ ಚಂಚಲ, ಬಹಳ ಮನುಷ್ಯನ ಒಟ್ಟು ಪ್ರಪಂಚದಲ್ಲಿ ಇರೋದು ಹೇಳೋದಾದ್ರೆ ಮನುಷ್ಯನು ಅಂದ್ರೆ ಮನಸ್ಸಿನ ವೆರೈಟಿಯಿಂದಲೇ ಮನುಷ್ಯನ ವೆರೈಟಿ ಬರೋದು. ಇಲ್ಲಿ ಬರೀ ಮನಸ್ಸನ್ನು ಹಿಡದೆ ಬರೀ ದೇಹೇಂದ್ರಿಯಗಳನ್ನು ಇಷ್ಟೇ ಇದ್ದಿದ್ರೆ ಎಲ್ಲ ಒಂದೇ ತರ. ಈ ಇದ್ರಲ್ಲಿ ನಿಲ್ಸಿರ್ತಾರಲ್ಲ ಅಂಗಡಿಯಲ್ಲಿ ಸೀರೆ ಉಡ್ಸೋಕೋದು ಗೊಂಬೆ, ಹಾಗಾಗ್ಬಿಡ್ತಿದ್ರು. ಆ ಮನಸ್ಸು ಮಾತ್ರ ಒಬ್ರಿಗೊಬ್ರಿಗೆ ವ್ಯತ್ಯಾಸ ಇರುತ್ತೆ. ಅದನ್ನು ಇಟ್ಕೊಂಡು ಮನುಷ್ಯನ ಹುಡುಕ್ತಾರೆ, ಅವ್ರ ಮನಸ್ಸಾಗಿದೆ, ಇವ್ರ ಮನಸ್ಸಿಗಿದೆ. ಅಲ್ಲೂ ನಾವು ತಪ್ಪೋದೇನು ಗೊತ್ತಾ? ಅವನ ಮನಸ್ಸಲ್ಲ ಒಂದು. ಎರಡನೇ ಮನಸ್ಸು ಇರೋದು ಗೊತ್ತೂ ಆಗಲ್ಲ, ಊಹೆ. ಏನ್ ಮಾಡಿದ್ರು ಅವ್ರ ಮನಸ್ಸಲ್ಲಿ ಏನಿದೆ ಅಂತ ಅರ್ಥವೂ ಆಗಲ್ಲ. ಆದ್ರೆ ಏನ್ ಮಾಡ್ತೀವಿ ನಾವು? ಮನಸ್ಸನ್ನು ಯಾವ್ದನ್ನ ಹುಡುಕ್ತೀವಿ? ಮಾತಿಂದ. ಮಾತು ಮನಸ್ಸನ್ನ ಅಳೆಯೋದಕ್ಕೆ ಸಾಧನ. ನಡವಳಿಕೆ ಹೆಚ್ಚು ಮಾತು ಸುಲಭವಾಗಿ ಗೊತ್ತಾಗೋದು ಮಾತು. ಮಾತಾಡಿದ ಕೂಡಲೇ ಅವನ ಬುದ್ಧಿ ಎಷ್ಟು ಏನು ಅಂತ, ಮನಸ್ಸಿನ ಭಾವಗಳು, ಮನಸ್ಸಿನ ವಿವೇಕಗಳು, ಮನಸ್ಸಿನ ನಂಬಿಕೆಗಳು ಎಲ್ಲ ಹೊರಬರ್ತವೆ. ಆದ್ರಿಂದ ಸೂಕ್ಷ್ಮ ದೇಹದ ಬಗ್ಗೆ ದೋಷ ಹೇಳಿದರೆ, ಅಂದ್ರೆ ಮನಸ್ಸಿನ ಬಗ್ಗೆ ದೋಷ ಹೇಳಿದರೆ ಆ ಹೇಳಿಸ್ಕೊಂಡು ಅವ್ನಿಗೆ ಏನು ವಿಕಾರ ಆಗಬಾರ್ದು, ದೋಷವಾಗ್ಲಿ ಗುಣವಾಗ್ಲಿ. ಬಹಳ ಕಷ್ಟವಾದದ್ದು. ಇದನ್ನ ಅಭ್ಯಾಸ ಮಾಡೋಕೆ ತುಂಬಾ ಬೇಕು. ಇದನ್ನ ಸ್ಥೂಲ ದೇಹ ವಿವೇಕ ಅಂತ ಇಟ್ಕೊಂಡಿದ್ದಾರೆ. ಎರಡರಲ್ಲೂ ಅವರು ವಿವೇಕ ಮಾಡ್ಕೊಳ್ಳಿ. ಸೂಕ್ಷ್ಮ ದೇಹ ಸ್ಥೂಲ ದೇಹ ಎರಡನ್ನೂ ಹೊರಗಡೆ ಅನ್ನದ ವಿಕಾರ, ಅನ್ನದ್ದೇ ಒಂದು ಭಾಗ. ಆದ್ರಿಂದ ಅದರ ಬಗ್ಗೆ ಯಾರಾದ್ರೂ ಗುಣದೋಷಗಳನ್ನ ಹೇಳಿದರೆ ನನಗ್ ಸಂಬಂಧ ಇಲ್ಲ. ತಪ್ಪಲೆಯಲ್ಲಿರೋ ಅನ್ನವನ್ನೋ ಎಲೆಯಲ್ಲಿರೋ ಅನ್ನವನ್ನೋ ಹಾಗಿದೆ ಹೀಗಿದೆ ಅಂತ ಹೇಳಿದ್ರೆ ಹೇಗೋ, ದೇಹದ ರೂಪದಲ್ಲಿದ್ದಾದ್ರೂ ಹಾಗೆ. ರಸ, ರಕ್ತ, ಮಾಂಸ, ಮೇದೋ, ಮಜ್ಜ, ಅಸ್ಥಿ, ಶುಕ್ರ, ಶೋಣಿತ, ಯಾವುದೋ ಒಂದು 7 ಸಪ್ತಧಾತುಗಳು ಸ್ಥೂಲ ದೇಹದಲ್ಲಿ. ಇನ್ನು ಇದು ಮನಸ್ಸು, ಚಿತ್ತ, ಬುದ್ಧಿ, ಅಹಂಕಾರ, ಇಂದ್ರಿಯ ಶಕ್ತಿಗಳು, ಪ್ರಾಣಶಕ್ತಿಗಳು, ಪ್ರಾಣಾಪಾನ ವ್ಯಾನೋದಾನಗಳು, ಕರ್ಮೇಂದ್ರಿಯಗಳು, ಇದೆಲ್ಲ ಸೂಕ್ಷ್ಮ ದೇಹ.
ಗೋಚರ್ಮ ಎರಡು ಮಾಡಿದ್ದಾರೆ. ಸ್ಥೂಲ ದೇಹ ವಿವೇಕವೇ ಪ್ರಕೃತ. ಮುಂದೆ ಹೇಳಲಾಗುವ ಸೂಕ್ಷ್ಮ ದೇಹ ವಿವೇಕವನ್ನು ಆದಂತೆ ಇಟ್ಟುಕೊಂಡು ಸ್ಥೂಲ ಸೂಕ್ಷ್ಮಗಳ ಎರಡರ ವಿವೇಕದ ಫಲವನ್ನು ಹೇಳಿದೆ ಅಂತ ಸ್ವಾಮಿಗಳು. ಇಲ್ಲಿ ತದ್ವತ್ ಸೂಕ್ಷ್ಮೇ ತಥಾ ಸ್ಥೂಲ ಎರಡನ್ನೂ ಸೇರಿಸಿದ್ರಲ್ಲ, ಏನು ವಿಶೇಷ ಅಂದ್ರೆ ಇದು ವ್ಯವಹಾರಲ್ಲಿ ನಾವು ಅಭ್ಯಾಸ ಮಾಡ್ಬೇಕು ಅನ್ನೋಕ್ಕೋಸ್ಕರ ಹೇಳಿರೋದು. ಯಾರೋ ಬೈದು ಬಿಡ್ತಾರೆ, ಮುಖ ಸಪ್ಪಗಾಗುತ್ತೆ, ಸಪ್ಪಗಾಗೋ ಕಾರಣ ಇಲ್ಲ. ತಪ್ಪಲೆ ಅನ್ನ ಬೈದ್ರೆ ನಿನ್ಗೆ ಏನಾದ್ರು ಬೇಜಾರಾಗುತ್ತಾನ? ತಪ್ಪಲೆ ಅನ್ನ ಬೈದ್ರೆ ಆಗತ್ತ? ಅಯ್ಯೋ ಎಲ್ಲ ಅದಕ್ಕೆ ನಮ್ಮಲ್ಲಿ ಒಂದು ವಾಕ್ಯ ಇದೆ, ಅಭಿಮಾನ ಅನ್ನೋದು ಸರ್ವನಾಶಕರ ಅಂತ. ಅದರಲ್ಲಿ ಕ್ರೋಧಂ ಶ್ರೇಯೋ ಹಂತಿ ಅಂತ ಒಂದು ಶ್ಲೋಕ ಶುರುವಾಗುತ್ತೆ ಅಷ್ಟು. ವಿದುರ ನೀತಿಯಲ್ಲಿ ಹೇಳಿರೋನು ಅವನು. ಕ್ರೋಧಂ ಶ್ರೇಯೋ ಹಂತಿ ಶೀಲ ಮನಾರ್ಯ ಸೇವಾ ಮೃತ್ಯು ಪ್ರಾಣಾನ್ ಧರ್ಮಚರ್ಯ ಮಸೂಯ ಅಂತ ಶುರು ಮಾಡಿ ಸರ್ವಮೇವಾಭಿಮಾನ ಅಂದವ್. ಆ ವಿದುರ ಧೃತರಾಷ್ಟ್ರ ಹೇಳುವಾಗ ಸಿಟ್ಟಿದ್ದವನು ಸಿಟ್ಟು ಮಾಡ್ಕೊಳ್ಳೋದ್ರಿಂದ ಐಶ್ವರ್ಯ ಬರೋದನ್ನೆಲ್ಲ ಕಳ್ಕೊತಾನೆ. ಅದು ಕೆಟ್ಟ ಜನರ ಸೇವೆ ಮಾಡಿದ್ರೆ ಇವನಿಗೆ ನಡತೆ ಕೆಟ್ಟ ಹೋಗುತ್ತೆ. ಶೀಲ ಮನಾರ್ಯ ಸೇವಾ, ಮೃತ್ಯು ಬಂದ ಅಂದ್ರೆ ಪ್ರಾಣವನ್ನೇ ಕಿತ್ಕೊಂಡು ಹೋಗ್ತಾನೆ. ಅಸೂಯೆ ಇದ್ರೆ ಧರ್ಮಾನುಷ್ಠಾನ ಮಾಡಕ್ಕಾಗಲ್ಲ, ಧರ್ಮವೆಲ್ಲ ಹಾಳಾಗೋಗುತ್ತೆ. ಹೀಗೆ ಒಂದೊಂದನ್ನ ನಾಶ ಮಾಡುತ್ತೆ ಅಂತ ಹೇಳ್ತಾ ಅಷ್ಟನ್ನು ನಾಶ ಮಾಡೋದು ಅಭಿಮಾನ ಒಂದೇ. ಸರ್ವಮೇವಾಭಿಮಾನ ಬಹಳ ಒಳ್ಳೆ ಶ್ಲೋಕ. ಅದರಲ್ಲೂ ದುರ್ಯೋಧನ ಹೇಳುವಾಗ ತ್ವಂತು ಅಭಿಮಾನಿ ಸರ್ವಶಂಕಿ ಸರ್ವಾಭಿಶಂಕಿ, ಎಲ್ಲರ ಬಗ್ಗೆನೂ ಸಂದೇಹ, ಮಿಥ್ಯಾಭಿಮಾನ. ಆದಿದ್ರೆ ಮನುಷ್ಯನ ಬಳ. ಹೀಗೆ ಮನಸ್ಸಿನ ವಿವೇಕವನ್ನ ಮಾಡೋದು ಕಷ್ಟ. ಮನಸ್ಸೇ ಮನುಷ್ಯನಾದ್ರಿಂದ ಅದರಲ್ಲಿ ಅಭಿಮಾನ ಹೆಚ್ಚಿರುತ್ತೆ. ಆದರೆ ಹೇಳಿಸ್ಕೊಂಡವನಲ್ಲಿ ವಿಕಾರ ಆಗ್ಬಾರ್ದು. ನಾವ್ ಇನ್ನೊಬ್ರಿಗೆ ಹೇಳೋದು ಬಿಡೋದು ತಿದ್ದೋಕೋಸ್ಕರ ಹೇಳ್ತೀವಿ. ಹೇಳಿಸ್ಕೊಂಡವರು ಯಾರ್ಯಾರು ಅಂದ್ರೆ ವಿಕಾರವಿಲ್ಲದೆ ಹಾಗೆ ರಾಗದ್ವೇಷವಿಲ್ಲದೆ ಅನುಕೂಲ ಪ್ರತಿಕೂಲ ಹೇಳಿದ್ದಾರೆ. ಅವ್ರಿಗನ್ಸಿದೆ. ಅವ್ರು ಹೇಳಿದ್ದನ್ನು ತಿದ್ಕೋಬಾರದು ಅಂತ ಅರ್ಥ ಅಲ್ಲ, ದುಃಖ ಪಡಬಾರ್ದು ಅಭಿಮಾನದಿಂದ. ಇಷ್ಟು ಸ್ಥೂಲ ದೇಹವನ್ನು ಸೂಕ್ಷ್ಮ ದೇಹವನ್ನು ಅನ್ನದ ವಿಕಾರವೇ ಅಂತ ಹೇಳಿ, ಹಾಗೆ ಅನ್ನವ ದೃಶ್ಯವೋ ಅನ್ನವು ಹಾಗೆ ವಿಕಾರವೋ ಹಾಗೆ ಎರಡೂ ವಿಕಾರವೇ. ದಿನಾ ಬದಲಾಯಿಸಿ ಅದನ್ನ ನೆಚ್ಕೋಬೇಡ. ಚೆನ್ನಾಗಿದೆ ಅಂತ ಇಟ್ಕೊಳಕೋಬೇಡ. ಅನ್ನ ಎಷ್ಟೊತ್ತು ಇಟ್ಕೊಳಕ್ ಬರುತ್ತೆ? ಅಲ್ಲ, ಪಾತ್ರೆಯಲ್ಲಿ ಹಾಗೆ ಇಟ್ರೆ ಆಯ್ತು, ನಾಳೆ ಇಟ್ರೆ ಬುಳು ಹುಳ ಅಳಿಯತ್ತೆ. ಹಾಗೆ ಅನ್ನ ಹೇಗೆ ಹಾಳಾಗಿ ಹೋಗುತ್ತೋ ಸ್ಥೂಲ ದೇಹವು ಸೂಕ್ಷ್ಮ ದೇಹವು ದಿನ ಹಾಗೆ ವಿಕಾರವಾಗಿ ಹಾಳಾಗಿ ಹೋಗುತ್ತೆ. ಏನೇನು ವ್ಯತ್ಯಾಸವಿಲ್ಲ, ಅನ್ನದ್ದೇ ಪೀಸಾದ್ರಿಂದ. ಆದ್ರೆ ನೀವು ಎಷ್ಟು ಸ್ಥೂಲ ದೇಹವನ್ನು ಬಹಳ ಚೆನ್ನಾಗಿದೆ ಅಂದ್ರೆ ಡ್ರೆಸ್ ಮಾಡಿದ್ರು ಕೊನೆಗೆ ಅಯ್ಯೋ ತಿಂತಾರೆ, ಏನ್ ಮಾಡೋದು, ಹಾಗೆ ಇರೋದು, ಏನು ಮಾಡಕ್ಕಾಗಲ್ಲ. ವಯಸ್ಸಾದ್ಮೇಲೆ ಚರ್ಮ ಎಲ್ಲ ಹಾಗಾಗಿ ಗೊಜ ಆಗಿರುತ್ತೆ. ಇವರೊಬ್ರು ಹೇಳೋರು, ಅವ್ರ ಹೆಸರಿನ ಇದರಿಂದ ಬಂದಿದ್ರಲ್ಲಪ್ಪ, ಮತ್ತೂರಲ್ಲಿ ಹಿಂದೆ ಒಬ್ರು ಬಂದಿದ್ರು. ತಾಯಿ ಮಗಳನ್ನ ಕರ್ಕೊಂಬಂದಂತೆ, ಮಗಳಿಗೆ ಮದುವೆ ಮಾಡಿಸ್ಬೇಕು. ಅಲ್ಲ, ಶಂಕರನಾರಾಯಣ ಕೈವಲ್ಯ ಚೈತನ್ಯ ಜೊತೆಲಿ ಬಂದಿದ್ರು ಅವರು. ಅವರಲ್ಲ ಅಲ್ಲಿದ್ರು. ಮತ್ತವ್ರು ಒಂದು 5-6 ತಿಂಗಳು ನಿತ್ಯ ನಿದ್ದೆ ಮಾಡೋರು. ಪಾಠಕ್ಕೆ ಬಂದು ಅವ್ರು ಹೇಳೋರು, ಒಂದು ದೃಷ್ಟಾಂತ, ತಾಯಿ ಮಗಳು ಬಂದಿದ್ದಾರೆ, ಮಗಳನ್ನ ಕೊಡ್ತೀನಿ ಅಂತ. ಹೀಗ್ ನೋಡ್ಬೇಕಂತೆ. ಆ ತಾಯಿ ಇದಾಳಲ್ಲ ವಯಸ್ಸಾದವಳು, ಅದೇ ತರ ಇದು ಆಗೋದು ನಾಳೆ. ಆ ತಾಯಿ ಮದುವೆ ಮಾಡ್ಕೊಂಡ್ರೆ ಹಾಗೋ ಇದನ್ನು ಹಾಗೆ. ನೋಡಿ ಇದು ಮದುವೆ ಬೇಡ ಅನ್ನೋಕೆ ಅದೇ ಇದು. ಆದ್ರೆ ಬೇಡ ಅಂತ ಆಗೋ ವಿಷಯ ಬೇರೆ. ಮದುವೆಗೆ ಮೋಹ ಬೇಡ ಅಂತ ಹೇಳಿದ್ರೆ ಹೊರತು ಎಲ್ಲ ವಿಕಾರವಾಗತ್ತೆ ಅನ್ನೋ ವಿಷಯ ಬೇರೆ. ಸ್ಥೂಲ ದೇಹ ಅನ್ನೋದು ಮೋಹವನ್ನುಂಟು ಮಾಡುತ್ತೆ, ಮೋಹ ಬೇಡ. ಅದು ಚೆನ್ನಾಗಿದೆ ಅಂತ ಇಟ್ಕೋಬೇಡಿ. ಆದ್ರಿಂದ ಎರಡರಲ್ಲೂ ದೋಷ ಇದ್ದೋದು ಅನ್ನದ ದೋಷ. ಅದು ಅನ್ನ ಅನ್ನೋದು ಬೇರೊಂದು ಪ್ರಾಣಿಯ ಶರೀರ. ಅದು ಹೊರಗಡೆ ಹೇಳಬಾರ್ದು, ಹೆಣನೆ. ಅದಕ್ಕೆ ಅನ್ನದಿಂದ ಪಾಪ ಬರುತ್ತೆ, ಬರುತ್ತೆ ಅಂತ ಒಂದು ಪ್ರಾಣಿ ಕೊಂದೇ ನೀನು ಊಟ ಮಾಡ್ಬೇಕು. ಊಟ ಮಾಡುವಾಗ ಅದು ವಿರಾಟ್ ಪುರುಷ ಅಂತ ಭಾವನೆ ಮಾಡ್ಬೇಕು, ಇಲ್ಲವರು ಊಟ ಮಾಡಕ್ಕಾಗಲ್ಲ. ಈ ರೀತಿಯಾಗಿ ಸ್ಥೂಲ ಸೂಕ್ಷ್ಮ ದೇಹಗಳಿಂದ ವಿಂಗಡ ಹೊಂದಬೇಕು. ಈಗ ಅದನ್ನೇ ಒಂದು ಉಪಸಂಹಾರ ಮಾಡ್ತಾರೆ.
ಏತಾವದೇವ ಹಿ एतावदेव हि ಅಹಂ ಬ್ರಹ್ಮಾಸ್ಮಿ ಇತಿ ವಾಕ್ಯಾರ್ಥ ಅಪ್ರತಿಪತ್ತೌ ಕಾರಣಂ अहं ब्रह्मास्मि इति वाक्यार्थ प्रतिपत्तौ कारणं ಯದುತ यदा ಬುದ್ಧ್ಯಾದೌ ದೇಹಾಂತೆ चारो देहान्ते ಅಹಂ ಮಮೇತಿ ನಿಸ್ಸಂಧಿ ಬಂಧನೋ ಗ್ರಹ ब्रह्मवेति निस्सन्देहनो ತದ್ವ್ಯತಿರೇಕೆ ಹಿ अव्यतिरेके हि ನ ಕುತಶ್ಚಿತ್ ವಿಭಜ್ಯತೆ अकुतश्चिद्विभज्यते ಏಕಲ ಏವ ಪ್ರತ್ಯಗಾತ್ಮನಿ एकल एव प्रत्यगात्मनि ಅವತಿಷ್ಠತೆ ಇತ್ಯಾಹ इत्याह ಇನ್ನೊಂದ್ಸಲ ಓದ ವಾಕ್ಯ एतावदेव हि अहं ब्रह्मास्मि इति वाक्यार्थ प्रतिपत्तौ कारणं ವಾಕ್ಯಾರ್ಥ ಪ್ರತಿಪದ ದೀರ್ಘ ಹೇಳ್ಬೇಕು वाक्यार्था प्रतिपत्तौ कारणं यदुदादौ देहान्ते अहं भवेति निस्सन्दिबद्धो ग्रहात् व्यतिरेके हि प्राक् विभज्यते एकल एव प्रत्यगात्मनि अवतिष्ठते ಇಷ್ಟೇ ಬಹಳ ಸುಲಭ ಅಂತ ಹೇಳುವಾಗ ಅನ್ನದ ವಿಕಾರಗಳು ಅನ್ನದ ವಿಕಾರಗಳನ್ನೆಲ್ಲ ಅನ್ನವನ್ನು ನೋಡೋ ಹಾಗೆ ಹೊರಗಡೆ ಇಟ್ಬಿಡೋದು ಅದು ಸಂಬಂಧ ಇಲ್ಲ ಅಂತ ಹಾಗೆ ಅನ್ನವೂ ತನಗೂ ಹೇಗೆ ಸಂಬಂಧ ಇಲ್ವೋ ಹಾಗೆ ಸ್ಥೂಲ ದೇಹವು ಸೂಕ್ಷ್ಮ ದೇಹವು ದೃಶ್ಯ ವಿಕಾರ ಅಂತ ಅದನ್ನ ಹೊರಕ್ಕೆ ತಳ್ಳಿ ಆ ಅಹಂ ಬ್ರಹ್ಮಾಸ್ಮಿ ಅನ್ನುವಂತಹ ವಾಕ್ಯ ಆಗ ತಾನು ನೋಡುವನು ಹೇಗಿದ್ದೀನಿ ಅಂದ್ರೆ ಅಪರಿಚ್ಛಿನ್ನವಾದ ಬ್ರಹ್ಮವೇ ನಾನಾಗಿದ್ದೀನಿ ಅಂತ ಅನುಭವ ಬಂದ್ಬಿಡುತ್ತೆ ಅಹಂ ಬ್ರಹ್ಮಾಸ್ಮಿ ಅನ್ನೋ ವಾಕ್ಯಾರ್ಥ ನಿನ್ನ ಅನುಭವ ಗೋಚರವಾಗದೇ ಇರೋದಕ್ಕೆ ಇದರಲ್ಲಿ ನೀನು ಸೇರ್ಕೊಂಡಿರೋದೇ ಕಾರಣ ಯಾವುದ್ರಲ್ಲಿ ಸ್ಥೂಲ ದೇಹದಲ್ಲಿ ಸೂಕ್ಷ್ಮ ದೇಹದಲ್ಲಿ ಪೂರ್ಣವಾಗಿ ಅನ್ನದ ವಿಕಾರವಾದಂತಹದ್ದು ಅನ್ನವನ್ನು ಹೇಗೆ ನೋಡಬೇಕು ಹಾಗೆ ನೋಡ್ಬೇಕಾಗಿತ್ತು ಹಾಗೆ ನೋಡದೆ ಬೆರಕೆ ಮಾಡಿಕೊಂಡು ಅದು ಎಷ್ಟು ಜನ ಹೇಳಿದ್ದಾರೆ ಅಂದ್ರೆ ವಾಕ್ಯಾರ್ಥವು ಅರಿಯದೇ ಇರುವುದಕ್ಕೆ ಶ್ರುತಿ ಹೇಳಿದ ವಾಕ್ಯಾರ್ಥ ಯಾಕೆ ಅರ್ಥ ಆಗಲ್ಲ ಅಂತಂದ್ರೆ ಈ ಸ್ಥೂಲ ಸೂಕ್ಷ್ಮ ದೇಹಗಳನ್ನ ಅನ್ನದಂತೆ ಹೊರಗಿಟ್ಟು ನೋಡೋಕ್ ಬರಲಿಲ್ಲ ಅಭಿಮಾನದಿಂದ ಹಿಡ್ಕೊಂಡ್ಬಿಟ್ಟ ನಾನೇ ನಾನು ಎಷ್ಟು ಜನ ಬರ್ದಿಯ ನೋಡು ಯದುತ ಬುದ್ಧ್ಯಾದೌ ದೇಹಾಂತೆ ಬುದ್ಧಿ ಸೂಕ್ಷ್ಮ ಶರೀರದ ಆರಂಭ ಬುದ್ಧಿ ಮನಸ್ಸು ಪ್ರಾಣ ಇಂದ್ರಿಯ ಶಕ್ತಿಗಳು ಎಲ್ಲ ಬುದ್ಧಿಯಿಂದ ಹಿಡಿದು ದೇಹಾಂತದವರೆಗಿರುವ ಅನ್ನ ವಿಕಾರಗಳು ಬುದ್ಧಿಯಿಂದ ಪ್ರಾಣಶಕ್ತಿವರೆಗೆ ಸೂಕ್ಷ್ಮ ದೇಹ ಅಲ್ಲಿಂದ ರಸಾದಿಗಳಿಂದ ಕೂಡಿದಂತಹದ್ದು ಮಾಂಸ ರಸ ಇದು ಕೂಡಿದ ಸ್ಥೂಲ ದೇಹ ಅಷ್ಟರಲ್ಲೂ ಅಹಮ್ಮಮ ನಾನು ನಂದು ಅಹಮ್ಮಮೇದಿ ನಿಸ್ಸಂಧಿ ಬಂಧನ ಅಂದ್ರೆ ಒಂದು ಸಲವೂ ತುಂಡಾಗದ ಬೇರ್ಪಡದ ಕಟ್ಟಿ ಹಾಕಿರುವಂತಹ ಅಭಿಮಾನ ಒಂದು ಸ್ವಲ್ಪ ಒಂಚೂರ ಬಿಟ್ಟಿರ್ತೀನಿ ಅಂತಿಲ್ಲ ಅಷ್ಟು ನಿಸ್ಸಂಧಿ ಬಂಧನ ಗ್ರಹ ಅಭಿಮಾನ ಗ್ರಹ ನಾನು ಅನ್ನೋ ಹಠ ಪೂರ್ತಿ ಇದೇ ಕಾರಣ ಯಾವುದಕ್ಕೆ ನಾನು ಬ್ರಹ್ಮವೇ ಆಗಿದ್ದೀನಿ ಅನ್ನೋ ವಾಕ್ಯಾರ್ಥ ಅರಿದೇ ಇರೋದಕ್ಕೆ ಕಾರಣ ಈ ಮಿಥ್ಯಾಜ್ಞಾನ ಇರೋದೇ ಮಿಥ್ಯಾಭಿಮಾನ ಇರೋದೇ ಈ ನಾನು ಬ್ರಹ್ಮವಾಗಿದ್ದೀನಿ ಶ್ರುತಿ ವಾಕ್ಯಾರ್ಥ ಅನುಭವ ಬರದೇ ಇರೋದಕ್ಕೆ ಕಾರಣಪ್ಪ ಇದನ್ನ ಬಿಟ್ರೆ ವಾಕ್ಯಾರ್ಥ ಮಾಡೋದು ಸುಲಭ ಇದನ್ನ ಹಿಡ್ಕೊಂಡು ಕೂತ್ಕೊಂಡ್ಬಿಟ್ಟ ಇಲ್ಲಿ ದೇಹದಲ್ಲಿ ನಾನು ಇಂದ್ರಿಯಗಳಲ್ಲೂ ನಾನು ನನ್ನವೋ ಮನಸ್ಸು ಬುದ್ಧಿ ಇವುಗಳಲ್ಲಿ ಮಾಡ್ಕೊಂಡಿದ್ರಿಂದ ಈ ಅಭಿಮಾನ ಅನ್ನೋದು ಬಿಟ್ಟು ಹೋಗೋದಿಲ್ಲ ನಿಸ್ಸಂಧಿ ಬಂಧನ ಒಂದು ಚೂರು ಬಿರುಕಿಲ್ಲದ ಸೇರುವಿಕೆ ಅಷ್ಟು ಯಾರಾದ್ರೂ ಕಟ್ಕೊಂಡ್ರು ಏನೋ ಒಂದ್ ಚೂರು ಬಿಡ್ತೀವಿ ಇದು ಹಾಗಿಲ್ಲ ದೇಹಗಳಲ್ಲಿ ಯಾವಾಗಲೂ ಇರುತ್ತೆ ತದ್ವ್ಯತಿರೇಕೆ ಹಿ ನ ಕುತಶ್ಚಿತ್ ವಿಭಜ್ಯತೆ ಅವೆರಡನ್ನೂ ಬಿಡಿಸ್ಕೊಂಡ್ಬಿಟ್ರೆ ತಯೋರ್ ವ್ಯತಿರೇಕೆ ಸ್ಥೂಲ ಸೂಕ್ಷ್ಮ ದೇಹಗಳನ್ನ ಹೊರಗಡೆ ತಳ್ಳಿಬಿಟ್ರೆ ನೀನು ನನಗೆ ಸಂಬಂಧ ಇಲ್ಲ ಹಾಗೆ ಬಿಟ್ಟ ಮಲವನ್ನ ಮತ್ತೆ ಮರುದಿವಸ ನೋಡಕ್ ಹೋಗ್ತೀಯಾ ನನ್ ಕಕ್ಕ ಎಲ್ಲ ಹೋಯ್ತೋ ಇದೆಲ್ಲ ಹೋಯ್ತು ಅಂತ ಹಾಗೆ ಮಲವನ್ನ ಹೊರಗಡೆ ತಳ್ಳಿರ್ತೀಯೋ ಹಾಗೆ ಸ್ಥೂಲ ದೇಹ ಸೂಕ್ಷ್ಮ ದೇಹಗಳನ್ನ ಹೊರಗಡೆ ತಳ್ಳಿಬಿಟ್ರೆ ವಿವೇಕ ಬಂತು ಆವಾಗ ಆ ಬರಿಯ ಅರಿವಿನ ರೂಪನಾದ ಜೀವನಿಗೆ ಎಲ್ಲೂ ವಿಭಾಗ ಅನ್ನೋದಿಲ್ಲ ವಿಭಾಗವೇ ತನ್ನಲ್ಲಿ ಕಾಣಲ್ಲ ಯಾವುದನ್ನು ಬೇರೆ ಆಗೋದೇ ಇಲ್ಲ ಅದೇ ಅಹಂ ಬ್ರಹ್ಮಾಸ್ಮಿ ಅಂತ ಅಪರಿಚ್ಛಿನ್ನವಾದಂತಹ ಅನುಭವ ತಾನಾಗಿ ಇದು ಎರಡನ್ನು ಹೊರಗಡೆ ತಳ್ಬೇಕು ಮುಂಚೆ ಹಿಡ್ಕೊಂಡು ಕೂತ್ಬಿಟ್ಟಿಯಾನೆ ಅಭಿಮಾನದಿಂದ ನಾನು ಅಂತ ಯಾಕೆ ಅಹಂ ಬ್ರಹ್ಮಾಸ್ಮಿ ಅರ್ಥವಾಗ್ತಾ ಇಲ್ಲ ಅಂದ್ರೆ ಈ ಎರಡು ದೇಹಗಳಲ್ಲಿ ಬಲವಾದ ಅಭಿಮಾನ ಇರೋದು ವ್ಯವಹಾರ ಮಾಡಿ ದಿನ ಗಟ್ಟಿ ಜಾಸ್ತಿ ಅದೇ ನಾನು ಇನ್ನೊಬ್ರು ಹೇಳೋದ್ರಿಂದಲೂ ತಾನು ಮಾಡೋದ್ರಿಂದ ನೀನ್ ಹಾಗಿದೆಯಾ ಹೀಗಿದ್ಯಾ ಅಂತ ಹೇಳೋದು ಇದನ್ನೇ ನಾನು ಅದು ಮಾಡಿದೆ ಇದು ಮಾಡಿದೆ ಅಂತ ಹೇಳೋದು ಇದನ್ನೇ ಇಬ್ರು ಸೇರಿ ಸ್ಥೂಲ ದೇಹ ಸೂಕ್ಷ್ಮ ದೇಹದಲ್ಲಿ ಅಭಿಮಾನವನ್ನ ದಿನ ಅದಕ್ಕೆ ಚೆನ್ನಾಗಿ ಬೇರೂರ್ ಹಾಗೆ ಮಾಡ್ಕೊಂಡು ಅದರ ವಿವೇಕವೇ ಇಲ್ಲ ಮಲ ಏನೋ ದಿವಸ ಬಿಡ್ತೀವಿ ಮಲದಲ್ಲಿ ಅಭಿಮಾನ ಇಲ್ಲ
ಇದು ಎರಡರಲ್ಲಿ ಅದರದ್ದೇ ಅನ್ನದ ಎರಡು ಟುಕಡಾದಲ್ಲಿ ಭಾರಿ ಅಭಿಮಾನ. ಈಗ ಆ ಎರಡನ್ನ ತಳ್ಳಿಬಿಟ್ರೆ ಇನ್ನು ಆ ಜೀವ ಯಾವುದರಿಂದಲೂ ಬೇರೆಯಾಗೋದಿಲ್ಲ. ಅಂದ್ರೆ ಯಾರು ಬೇರೆಯವರು ಅಂತಿಲ್ಲ. ಯಾವಾಗ ಸ್ಥೂಲ ದೇಹ ಸೂಕ್ಷ್ಮ ದೇಹಗಳನ್ನು ಹೊರಗಡೆ ಇಟ್ಟು ಒಂದು ಪೆಟ್ಟಿಗೆಯಲ್ಲಿ ಇಟ್ಟ ಹಾಗೆ ಪ್ರಪಂಚದೊಳಗಿಟ್ಟು ಅದರ ಸಹಿತವಾದ ಪ್ರಪಂಚವನ್ನು ನೋಡೋ ಹೋಗ್ತಾನೆ, ಎಲ್ಲ ತಾನೆ. ಅಹಂ ಬ್ರಹ್ಮಾಸ್ಮಿ ವಾಕ್ಯಾರ್ಥ ಬಹಳ ಸುಲಭಪ್ಪ. ಸ್ಥೂಲ ದೇಹ ಈಗ ಇದನ್ನು ಲೆಟ್ರಿನಲ್ಲಿ ಬಿಟ್ಟು ಬರ್ತೀಯಲ್ಲ ಕಮೋಡಲ್ಲಿ, ಅದೇನು ನೋಡಕ್ ಹೋಗ್ತೀಯಾ? ಹಾಗೆ ಬಿಟ್ಟಾಯ್ತು. ಹಾಗೆ ಸ್ಥೂಲ ದೇಹ ಸೂಕ್ಷ್ಮ ದೇಹಗಳನ್ನ ಪ್ರಪಂಚದೊಳಗೆ ಹೊಲಸಿದು ಅಂತ ಹೇಳಿ ಬಿಟ್ಟು ಬಿಟ್ಟು ಅಭಿಮಾನ ಕಳಿಸ್ಕೊಂಡು ಬೇರೆಯಾಗಿ ನಿಂತ ಅಂದ್ರೆ ವಾಕ್ಯಾರ್ಥ ಅನುಭವಕ್ಕೆ ಬಂದ್ಬಿಡುತ್ತೆ. ಬಹಳ ಸರಳವಾದಂತಹ ದೃಷ್ಟ ದೃಶ್ಯ ವಿವೇಕ ಅಂತದ್ರು. ಎರಡವನ್ನು ದೃಶ್ಯ ರಾಶಿಗೆ ಹಾಕಿ ಈ ಪ್ರಪಂಚ ನೋಡ್ಬೇಕಾಗಿಲ್ಲ, ಈ ಪ್ರಪಂಚ ಯಾವ ಕುತೂಹಲವೂ ಇಲ್ಲ. ಇದೇ ಹೊಲಸೋ, ಇದರಿಂದ ಕಂಡದ್ ಬೇರೆ. ಯಾವ್ದು ಹೊಲಸೋ? ಸ್ಥೂಲ ದೇಹವು ಸೂಕ್ಷ್ಮ ದೇಹವೇ ಹೊಲಸು ಅನ್ನೋದು ವಿಕಾರ. ಅದರಿಂದ ಕಾಣುವಂತ ಪ್ರಪಂಚ ಹಾಗಿದೆ ಹೀಗಿದೆ ಅದೆಲ್ಲ ನೋಡೋದು. ಆ ನೋಡೋದನ್ನು ಬಿಡ್ರಿ, ಇದರಲ್ಲಿರೋ ಅಭಿಮಾನವನ್ನು ಬಿಡ್ರಿ. ಹೇಳಿ. ಶ್ಯಾಮಾಯ ತಸ್ಮೈ ನಮಃ. ಎಲ್ಲ ಮನಸ್ಸಿರಲ್ವಲ್ಲ. ಹೇಳಿ, ಇವಾಗ ಹೇಳಿ. ಸೂಕ್ಷ್ಮ ದೇಹ ಬಿಟ್ಟ ಮೇಲೆ ಅಹಂ ಬ್ರಹ್ಮಾಸ್ಮಿ ಯಾವುದಕ್ಕೆ ಅನುಭವ ಬರುತ್ತೆ? ಅಹಂ ಬಿಟ್ಟ ಮೇಲೆ ಸೂಕ್ಷ್ಮ ದೇಹ ಬಿಟ್ಟಾದ್ಮೇಲೆ ನಾನಲ್ಲ ಅಂತ ಗೊತ್ತಾಯ್ತು. ಅನುಭವ ಬರುತ್ತೆ. ಅಲ್ಲೇ ಈಗ ಯಾರಿಗೆ ತಪ್ಪು ತಿಳುವಳಿಕೆ ಇದೆಯೋ ಅವನಿಗೆ ಅಹಂ ಬ್ರಹ್ಮಾಸ್ಮಿ ಜ್ಞಾನ ಬರ್ಬೇಕು. ತಪ್ಪು ತಿಳುವಳಿಕೆ ಯಾರಿಗಿದೆ ಹುಡ್ಕೋಕ್ ಹೋಗ್ಬೇಡಿ. ನಿಮ್ಗೆ ಅದು ಅನುಭವ ಆಗತ್ತೆ ಅಂತ ಹೇಳಿದ್ರು ಹೂನೆ. ಈಗ ನಾನು ಅಂತ ಅನುಭವ ಆಗೋದು ಯಾವ್ದಕ್ಕೆ ನೀವು ಅದನ್ನ ಹುಡ್ಕೊಂಡು ಹೋದ್ರೆ ಆ ನಾನೂನು ಸಿಗಲ್ಲ, ಅನುಭವೂ ಸಿಗಲ್ಲ. ಎರಡನ್ನು ಹೊರಗಿಡೋದ್ ಮುಂಚೆ ಪ್ರಯತ್ನ ಮಾಡ್ರಿ. ಅಭಿಮಾನ ಬಿಡ್ರಿ. ಅದು ಯುಕ್ತಿಯನ್ನು ಕೇಳ್ಬೇಡ್ರಿ, ನೀವು ಅನುಭವವನ್ನು ಹೇಳಿರಿ. ಈ ಎರಡು ಹೊರಗಿಟ್ಟು ಸ್ಥೂಲ ದೇಹವನ್ನು ಮನಸ್ಸನ್ನು ಹೊರಗಿಟ್ರೆ ಮನಸ್ಸಿರೋಲ್ವಲ್ಲ, ಯಾವ ರೀತಿ ತಿಳುವಳಿಕೆ ಬರುತ್ತೆ ನೀವು ಕೇಳಕ್ ಹೋಗ್ಬೇಡ್ರಿ. ನಿದ್ದೆಯಲ್ಲಿ ಮನಸ್ಸಿರ್ಲಿಲ್ವಲ್ಲ, ನಿದ್ದೆ ಅನುಭವ ಯಾರಿಗ್ ಬಂತು ಅಂತ ಕೇಳಿದ್ರೆ ನಿಮ್ಗೆಲ್ಲ ಉತ್ತರ ಸಿಗತ್ತ? ನಿದ್ದೆ ಅನುಭವ ಆಗೋದೇ ಇಲ್ಲ. ಅಹಂ ಬ್ರಹ್ಮಾಸ್ಮಿನ ಅನುಭವ ಯಾರಿಗಾಗತ್ತೆ ಅಂತ ಕೇಳ್ತಾ ಇದ್ದಾರೆ ಅಲ್ವಾ? ಅಲ್ಲ, ಯಾರಿಗಾದ್ರೆ ಯಾವ ಕರಣ ಇಲ್ವಲ್ಲ, ಮನಸ್ಸೇ ತಾನೆ ಅನುಭವ. ತಪ್ಪು ತಿಳುವಳಿಕೆ ಯಾರಿಗಿದೆಯೋ ಅವನಿಗೆ. ಯಾರಿಗ್ ತಪ್ಪು ತಿಳುವಳಿಕೆ ನಾನೇ ದೇಹ, ನಾನೇ ಇಂದ್ರಿಯ, ನಾನೇ ಮನಸ್ಸು ಅಂತ ಯಾರಿಗಿದೆಯೋ ಅವನಿಗೆ ನಾನೇ ಬ್ರಹ್ಮಾಸ್ಮಿನ ಜ್ಞಾನ ಬರೋದು. ತಿಳ್ಕಲ್ಲ, ತಪ್ಪು ತಿಳ್ಕೇನು ಇರಲ್ಲ, ಸರಿಯಾದ ತಿಳ್ಕೇನು ಇರಲ್ಲ, ಇರ್ಬೇಕಾಗಿಲ್ಲ ಅಂತ ಹೇಳಕ್ಕೆ ಹೇಳಿದ್ ನಾನು. ಗೊತ್ತಾಗೋದ ಅದಕ್ಕ ಹಾಗೇನಿಲ್ಲ. ಈಗ ಬುದ್ಧಿಗೆ ಇದು ಇದು ಅನ್ನೋ ಜ್ಞಾನಕ್ಕೂ ನಾನಾಗಿರೋ ಜ್ಞಾನಕ್ಕೂ ಆಗೋ ಜ್ಞಾನ ವ್ಯತ್ಯಾಸ. ಅದೇನು ದೃಶ್ಯವಾಗಿ ಇಟ್ಕೊಂಡೇನು ಜ್ಞಾನ ಆಗ್ಬೇಕು ಅಂತೇನಿಲ್ಲ. ನಾನಿಂಥವ್ನು, ನಾನು ಇಲ್ಲಿ ಕೂತಿದ್ದೀನೇನು, ಯಾರೋ ನಾನು ಹಿಂದ್ಗಡೆ ಹೋಗಿ ಅವನಿಗೆ ಗೊತ್ತಾಗಲ್ಲ. ಯಾರ ಯಾವ್ದನ್ ಬಿಟ್ಟವನು? ನಾನು ಅನ್ನೋದು ಬಿಡ್ಲಿಲ್ಲ. ಅಲ್ಲಪ್ಪ, ಅಚೇತನವಾದಂತಹ ಅನ್ನದ ಅಂಶವನ್ನೆಲ್ಲ ಬಿಟ್ಬಿಟ್ಟ. ಎಲ್ಲ ಸ್ಥೂಲ ಸೂಕ್ಷ್ಮ ಎಲ್ಲ ಅಚೇತನವೇ ತಾನೆ. ಸ್ಥೂಲವೋ ಸೂಕ್ಷ್ಮ ಅಹಂ ಅಚೇತನ ಒಂದೇ. ಅಹಂ ಅಂದ್ರೆ ಚೈತನ್ಯವೂ ಇದೆ, ಅಂಶ ಇದೆ. ಅಚೇತನ ಅಂಶ ಒಂದೇ ಅಲ್ಲ ಬೀಳೋದನ್ನು. ಆಗ್ಲಿ, ಏನಾಗ್ಬೇಕು ಈಗ? ಈ ತಪ್ಪು ತಿಳುವಳಿಕೆ ಯಾರಿಗೆ ಹೇಳೋ ಅದ್ ನಾನು ಹೇಳ್ತೀನಿ. ಬರೀ ಅಚೇತನಕ್ಕಿಲ್ಲ, ಸೂಕ್ಷ್ಮ ದೇಹಕ್ಕಾಗತ್ತೆ. ಅಚೇತನಕ್ಕೆ ಅನ್ನ ತಿಳ್ಕೊಳತ್ತನ ಅಲ್ಲ. ನೀವು ವಿವೇಕದಿಂದ ಕೇಳಪ್ಪ. ಅಹಂಕಾರವೇ ಆಗ್ಲಿ ಯಾವ್ದಾಗ್ಲಿ ಅಚೇತನ ಅಂಶಕ್ಕೆ ಆಗತ್ತ ಸೂಕ್ಷ್ಮ. ಅದ್ಯಾಗತ್ತ? ಅಚೇತನಾಂಶಕ್ಕೆ ತಿಳುವಳಿಕೆ ಯಾಕೆ ಬರುತ್ತಾ? ಆಗೋದು ಕಂಡಿದೆ. ನೀವು ಅದಕ್ಕೆ ತರ್ಕ ಬೇಕಾಗಿಲ್ಲ. ಕನಸನ್ನು ನೋಡ್ ಬಂದ್ರಲ್ಲ, ಕನಸಿನ ಅರಿವು ಯಾವುದಕ್ಕೆ ಈ ಬುದ್ಧಿ ಹೋಗಿಲ್ಲ, ಈ ದೇಹಗಳು ಹೋಗಿಲ್ಲ. ಈಗ ಹೇಳ್ತಾ ಇದೀವಿ, ಹೇಗಾಯ್ತು ಕನಸಿನ ಅರಿವು? ತರ್ಕ ಇಲ್ಲ, ಅಲ್ಲಿ ಅನುಭವವೇ ಪ್ರಮಾಣ.
ನೀವು ಇವೆಲ್ಲವನ್ನು ಹೊರಗಡೆ ನಿಲ್ಲಿಸಿ ನಾನು ಬ್ರಹ್ಮವಾಗಿದ್ದೀನಿ ತಿಳುವಳಿಕೆ ಮಾಡ್ಕೊಂಡ್ರೆ ಮಿಥ್ಯಾಜ್ಞಾನ ಹೋಯ್ತು. ಅದು ಯಾವ್ದಕ್ಕಾಯ್ತೋ, ಅದು ದೇಹಕ್ಕಾಯ್ತೋ, ಇಂದ್ರಿಯಕ್ಕಾಯ್ತೋ, ಬುದ್ಧಿಗಾಯ್ತೋ ಅಂತ ಯಾವ್ದು ಇಲ್ವೇ ಇಲ್ಲ ಅಂತ ಜ್ಞಾನ. ದೇಹ ಇಂದ್ರಿಯ ಬುದ್ಧಿ ಯಾವುದೂ ಇಲ್ಲ, ಎಲ್ಲವೂ ತನ್ನ ಸ್ವರೂಪವೇನು ಗೊತ್ತಾಗಿರೋ ಜ್ಞಾನ. ಯಾವ್ದಕ್ಕಾಯ್ತು ಅಂದ್ರೆ ಏನರ್ಥ? ತಿಳ್ಕೊಂಡಿರೋ ಮನಸ್ಸು ಯಾಕೆ ತಪ್ಪು ತಿಳ್ಕೆ ಉಳ್ಕೋಬೇಕು ಅಂತ ಯಾಕೆ ಮಾಡ್ಕೋತೀಯ? ಮನಸ್ಸು ಯಾಕೆ ಉಳ್ಕೋಬೇಕು? ಅಲ್ಲ ಸ್ಥೂಲ ಸೂಕ್ಷ್ಮ ಎರಡು ಬಿಟ್ಟಾದ್ಮೇಲೆ ಅದು ನಿನಗೆ ವಿವೇಕ ಪೂರ್ತಿ ಇದ್ರೆ ಸ್ಥೂಲ ಸುಖ ಎರಡು ಅಚೇತನ ಅಂತ ನೀನು ಒಪ್ಕೊಂಡಿದ್ರೆ ಅದಕ್ಕೆ ತಪ್ಪು ತಿಳ್ಕೆನೂ ಬರಲ್ಲ, ಸರಿಯಾದ ತಿಳ್ಕೆನೂ ಬರಲ್ಲ. ಮನಸ್ಸು ಸ್ಥೂಲ ದೇಹ ಸೂಕ್ಷ್ಮ ದೇಹ ಯಾವುದೂ ಇಲ್ಲ ಇಲ್ಲ. ಹಾ, ಇವಾಗ ಮನಸ್ಸು ತಪ್ಪು ತಿಳ್ಕೊಂಡು ಅಂತ ಹೇಳಿ ವ್ಯವಹಾರ ನಾವು ಇಟ್ಕೊಂಡಿದ್ರು ಆ ತಪ್ಪು ತಿಳ್ಕೊಂಡಿರೋ ಮನಸ್ಸಿಗೆ ಹೌದು, ಮನಸ್ಸಿಗೆ ಜ್ಞಾನ ಬರುತ್ತೆ. ಹಾ ಆಯ್ತಪ್ಪ, ಹಾ ಮನಸ್ಸಿಗೆ ಜ್ಞಾನ ಬರುತ್ತೆ. ಎರಡು ಬಿಟ್ಟಾದ್ಮೇಲೆ ಮತ್ತೆ ಅದಕ್ಕೆ ಬಿಟ್ಟಾದಂತ ಮನಸ್ಸು ಆಗಿದ್ದ ಆತ್ಮನ ಯಾವುದೋ ಒಂದು ಮನಸ್ಸನ್ನು ಹೊರಗಡೆ ಇಡೋಕ್ ಬರಲ್ಲ. ಹಾಗೆ ಮನಸ್ಸು ಆತ್ಮನೇ ಮನಸ್ಸಾಗಿರೋದು. ಮನಸ್ಸಾಯ್ತು ಅವ್ರ ಆತ್ಮನೇ ತಪ್ಪಾಗಿ ತಿಳ್ಕೊಂಡಿಯಾನೆ. ಈಗ ಮನಸ್ಸಾಯ್ತು ಅವ್ರ ಆತ್ಮನೇ ಸರಿಯಾಗಿ ತಿಳ್ಕೊಂಡಿಯಾನೆ. ಬರೀ ಮನಸ್ಸಿಗೆ ತಪ್ಪು ತಿಳ್ಕೆ ಬರಲ್ಲ, ಅಚೇತನ ತಾನೆ. ಅಚೇತನಕ್ಕೆ ತಿಳುವಳಿಕೆ ತಪ್ಪು ತಿಳ್ಕೆ ಎರಡೂ ಬರೋಲ್ಲ. ಆತ್ಮನಿಗೆ ತಿಳುವಳಿಕೆ ತಪ್ಪು ತಿಳ್ಕೆ ಇಲ್ವೇ ಇಲ್ಲ. ಆದ್ರಿಂದ ಯಾರಿಗೂ ಹೋಗಬೇಕಾದ ತಪ್ಪು ತಿಳುವಳಿಕೆ ಇಲ್ಲ, ಬರಬೇಕಾದ ಜ್ಞಾನವಿಲ್ಲ. ಸರಿನಾ? ಯುಕ್ತಿ ಸರಿ, ಅನುಭವ ಹೇಳೋ. ಆ ಅನುಭವದ ಪ್ರಕಾರ ಅನಾತ್ಮವನ್ನೆಲ್ಲ ಹೊರಗೆ ತಳ್ಳಿದರೆ ಕೇವಲ ಆತ್ಮನಲ್ಲಿ ನಾನಾಗಿ ಉಳ್ಕೊಳಕ್ ಬರುತ್ತೆ. ಅದು ಅನುಭವ ಬರುತ್ತೆ. ಅದಕ್ಕೆ ತರ್ಕ ಇಲ್ಲಪ್ಪ. ಹೇಗೆ ಬರುತ್ತೆ ಅಂತ ಬರುತ್ತೆ. ತಾನಾಗಿ ತಿಳ್ಕೊಳ್ಳುವಂತ ಒಂದು ಕ್ರಮ ಇದೆ. ಏಕಲ ಏವ ಪ್ರತ್ಯಗಾತ್ಮನ್ಯವತಿಷ್ಠತೆ. ಅದ್ವಿತೀಯನಾದ ಪ್ರತ್ಯಗಾತ್ಮನಾಗಿ ಏಕಲಹ ಅಂದ್ರೆ ಏಕಾಕಿ, ಏಕಲಹ ಅಂದ್ರೆ ತಾನೊಬ್ಬನೇ ಅಂತ. ಎರಡಿಲ್ಲದ ತಾನೊಬ್ಬನೇ ಅರಿವಿನ ರೂಪದಲ್ಲಿ ಉಳ್ಕೊಳ್ತಾನೆ. ಆ ರೀತಿ ಜ್ಞಾನವಾದ. ಇದನ್ನ ಪುನಃ ಜ್ಞಾನವಾದ ಮೇಲೆ ಹೊರಗಡೆ ಪ್ರಪಂಚ ಇಂದ್ರಿಯಗಳಿಂದ ನೋಡ್ತಾನಲ್ಲ, ಅದರ ಜೊತೆ ಸಮನ್ವಯ ಮಾಡ್ತಾರೆ. ಇದು ಹೇಗೆ ಅಂದ್ರೆ, ಒಮ್ಮೆ ಹೃದಯದಲ್ಲಿ ಆತ್ಮನಂತ ತಿಳಿದು ಆಮೇಲೆ ಎಲ್ಲ ಪ್ರಪಂಚವೂ ಆತ್ಮನೇ ಅಂತ ಗುರುತಿಸೋ ಹಾಗೆ. ಒಮ್ಮೆ ಆತ್ಮನ ಗುರುತಿಸೋಕೋಸ್ಕರ ಹೃದಯಕ್ಕೆ ಹೋಗ್ತಾನೆ, ಎಲ್ಲ ಬಿಟ್ಕೊಂಡು ಹೃದಯದಲ್ಲಿ ಆತ್ಮನ ನಿಶ್ಚಯವಾದ ಕೂಡಲೇ ಹೊರಗೆ ಕಾಡ್ತಾ ಇರುವುದೆಲ್ಲ ಇದೆ ಇವನ ಸ್ವರೂಪವೇ. ಇನ್ನು ಚೇತನ ಎರಡಿಲ್ಲ. ಇನ್ನು ಅದು ಬುದ್ಧಿಗೆ ತಪ್ಪುಳಿಕೆ ಯಾರಿಗೇನು ಯಾರು ಪ್ರಶ್ನೆ ಮಾಡಲ್ಲ. ಪ್ರಶ್ನೆ ಮಾಡೋಕ್ ಬರ್ತಾರಲ್ಲ ಅವರೆಲ್ಲ ತಪ್ಪುಳಿಕೆ ಇರುತ್ತೆ. ಅದೆಲ್ಲ ಅರ್ಥ ಇಲ್ಲ. ಸಾವಿದ್ಯಾ ಯಾರಿಗೆ ತಪ್ಪು ತಿಳ್ಕೆ ಇದೆಯೋ ಅವನಿಗೆ ಸರಿಯಾದ ತಿಳುವಳಿಕೆ ಬರುತ್ತೆ. ಸರಿಯ, ಅದು ಸರಿಯ. ಜ್ಞಾನ ಅನ್ನೋದು ಯಾವಾಗಲೂ ಮಿಥ್ಯಾಜ್ಞಾನ ಅವಸ್ಥೆಯಲ್ಲೇ ಜ್ಞಾನಗಳ ವ್ಯವಹಾರ. ಅದ್ವಿತೀಯ ಬ್ರಹ್ಮ ಒಂದಿದ್ರೆ ಜ್ಞಾನವೂ ಇಲ್ಲ. ಅದೇ ಅಂತ ಅದು ಹೇಳಬೇಕಾದ್ರೆ ಈಗ ಸರ್ವಾತ್ಮ ಭಾವವನ್ನು ಹೇಳ್ತಾರೆ. ಎಲ್ಲವೂ ತಾನೇ ಎನ್ನುವಂತಹ ಅನುಭವದ ಜ್ಞಾನ ಹೇಗಿರುತ್ತೆ ಅಂದ್ರೆ, ರಿಪೌ ಬಂಧೆ ಸ್ವದೇಹೇ ಚ. ರಿಪೌ ಬಂಧೌ ಅದ. ರಿಪೌ ಬಂಧೌ ಸ್ವದೇಹೇ ಚ ಸಮೈಕಾತ್ಮ್ಯಂ ಪ್ರಪಶ್ಯತಃ ವಿವೇಕಿನಃ ಕುತಃ ಕೋಪಃ ಸ್ವದೇಹಾವಯವೇಷ್ವಿವ. ಸಮೈಕಾತ್ಮ್ಯಂ ಈಗ ಲೋಕದೃಷ್ಟಿಯ ಅನುವಾದ ಹೇಳಿ ಸರ್ವಾತ್ಮ ಭಾವ ಹೇಳ್ಬೇಕು. ಅದ್ವಿತೀಯನ ಆತ್ಮ ನಿಂತ್ಕೊಂಡು ನೀನು ಸರ್ವವೇ ಇಲ್ಲ ಆತ್ಮಭಾವ ಅಂತ ಏನು ಪ್ರಶ್ನೆ ಮಾಡಬಾರ್ದು. ಈಗ ಒಂದ್ ದೊಡ್ಡದಾದಂತಹ ಐಸಿನ ಬೆಟ್ಟ ಬಿದ್ದು ಚೂರು ಆಗ್ಬಿಡುತ್ತೆ ಸಮುದ್ರದಲ್ಲಿ. ಸಮುದ್ರ ನೀರೇ ಐಸಾಗಿತ್ತು. ಈಗ ಅಷ್ಟೋ ಐಸುಗಳ ತುಂಡು ಕಾಣಿಸ್ತಾ ಇದೆ ಅಂತ ಇಟ್ಕೊಂಡು ಎಲ್ಲ ನೀರೇ ಅಂತಂದ್ರೆ ಈಗ ಐಸೆಲ್ಲ ಕಾಣಿಸ್ತಾ ಇದೆಯಲ್ಲ ಅಂತ ಆ ಎರಡನ್ನೂ ಸೇರಿಸ್ಕೊಂಡು ಪ್ರಶ್ನೆ ಮಾಡ್ಬಾರ್ದು. ಕಾಣಿಸ್ತಾ ಇರೋ ಐಸುಗಳನ್ನ ಇಟ್ಕೊಂಡು ಎಲ್ಲ ನೀರೇ ಆ ಅನುವಾದ ಮಾಡ್ಬೇಕಾಗತ್ತೆ. ಈಗ ರಿಪು ಅನ್ನೋ ಶಬ್ದ ಆ ಜ್ಞಾನಿಯ ದೃಷ್ಟಿಯಲ್ಲ, ಲೋಕದೃಷ್ಟಿಯಿಂದ ಶತ್ರುವಾಗಲಿ ಬಂಧುವಾಗಲಿ ತನ್ನ ದೇಹವಾಗಲಿ ಮೂರಲ್ಲೂ ಕೂಡ ಸಮಂ ಐಕಾತ್ಮ್ಯಂ ಸಮಂಚತದ್
ಸಮಂ ಏಕರೂಪಂ ಅಂತ ಸಮಂಚ ತತ್ ಐಕಾತ್ಮ್ಯಂಚ ಸಮೈಕಾತ್ಮ್ಯಂ ಯಾವ ಸಮಾಸ ಹಾ ಸಮಂಚ ತತ್ ಐಕಾತ್ಮ್ಯಂಚ ಸಮೈಕಾತ್ಮ್ಯಂ ಯಾವ ಸಮಾಸ ಅಂತ ಕೇಳಿದೆ ಪಾಪ ಇಷ್ಟು ಕಷ್ಟ ಆಗತ್ತ ಸಮಾಸ ವಿವೇಕ ಹಾಸ್ಯ ಸ್ಥಿತಿ ವಿವೇಕಿ ಯಾವ್ದೋ ಅದ್ಭುತ ವೃತ್ತಿ ಸ್ವಾಮಿಗಳ ಇದನ್ನು ಓದಿದ್ರಲ್ವ ರಘುವಂಶನ ಅಷ್ಟು ಸಮಾಸ ಹೆಸರು ಬಟ್ಕೊಟ್ಟಿ ಯಾಕಂದ್ರೆ ಸ್ವಾಮಿಗಳು ರಘುವಂಶ ಬರ್ದಿಯಾರಲ್ಲ ಎಲ್ಲಾ ಸಮಾಸ ಬಿಡಿಸಿ ಹೆಸರು ಬರೆದು ಅಷ್ಟು ತೋರಿಸಿದ್ದಾರೆ ಹಠ ಹಿಡಿದು ಓದ್ಬೇಕು ನೀವು ಹೇಳ್ಕೋಬೇಕಂದ್ರೆ ಹಠ ಓದ್ಬೇಕು ತಿಳ್ಕೊ ಹೆಸರಾಗ್ಲಿ ಬಿಡಿಸೋ ಕ್ರಮ ಆಗ್ಲಿ ಎಲ್ಲ ಬೆಳೆದಿಟ್ಟಿದ್ದಾರೆ ಎಷ್ಟು ಲೋಕೋಪಕಾರ ಮಾಡಿರೋ ಗುರುಗಳು ಅಂದ್ರೆ ಅದು ಅವರಿಗಲ್ಲ ಇವರಿಗೆ ಮಾತ್ರ ಅವ್ರು ಹೇಗಿದ್ರು ತಿಳ್ಕೊಳಕ್ಕಾಗಲ್ಲ ಕೇಳಿಸ್ತಾ ಇದೆಯಾ ಫಾಸ್ಟ್ ಕ್ಲಾಸ್ ಆಗಿ ಕೇಳಿಸ್ತಾ ಇಲ್ಲ ಮಲ್ಲಿಗೆ ಹೇಳಿದ್ ಕೇಳಿಸ್ಬಾರ್ದು ಅಂತ ಹೀಗೆ ಶತ್ರುವಿನಲ್ಲೂ ಬಂಧುವಿನಲ್ಲೂ ತನ್ನ ದೇಹದಲ್ಲೂ ಸಮವಾಗಿರುವ ಏಕರೂಪವಾಗಿರುವ ಐಕಾತ್ಮ್ಯವನ್ನೇ ಪ್ರಪಶ್ಯತಃ ಪ್ರಕರ್ಷೇಣ ಪಶ್ಯತಃ ಪಶ್ಯನ್ ಪ್ರತಿಭೇದೆ ಹೇಳಿದಾಗ ಯಾವಾಗ್ಲೂ ನೋಡ್ತಾ ಇರುವಂತವನಿಗೆ ವಿವೇಕಿನಃ ಅವನು ನಿಜವಾದ ವಿವೇಕ ಉಳ್ಳವನು ಅವನಿಗೆ ಎಲ್ಲಿ ತಾನೇ ಕೋಪ ಬರುತ್ತೆ ಕುತಃ ಕೋಪ ಸ್ವದೇಹಾವಯವೇ ಶಿವ ತನ್ನ ದೇಹದ ಅವಯವದಲ್ಲಿ ಎಡಗಾಲು ಬಲಗಾಲನ್ನು ತಳ್ಳು ಬಡ್ದು ಇಟ್ಕೊ ಎಡಗಾಲ ಮೇಲೆ ಕಡಿತೀಯ ಕೈ ಎಡಕ್ಕೆ ನಾಲ್ಗೆ ಕತ್ತರಿಸ್ಬಿಡ್ತೀಯ ಅಲ್ಲೊಂದು ಮುರಿದಾಕ್ತೀಯ ತನ್ನ ದೇಹಾವಯವದಲ್ಲಿ ಹಾಗೆ ತಾನೇ ಆಗಿದ್ದು ಅದರಲ್ಲಿ ಪರಸ್ಪರ ಕೋಪಗಳೇನು ಬರೋದಿಲ್ವೋ ಹಾಗೆ ತನ್ನ ಸ್ವರೂಪವೇ ಜಗತ್ತೆಲ್ಲ ಅಂತ ಇದು ಸರ್ವಾತ್ಮ ಭಾವ ಅಂತ ಬೃಹದಾರಣ್ಯಕಲ್ಲಿ ಕರೀತಾರೆ ಐಕಾತ್ಮ್ಯ ಅಂತ ಇಲ್ಲಿ ಕರೆದಿದ್ದಾರೆ ಇವರು ಕೂಡ ಅವಿವಾದ ನಿಬೋಧತ ಅಂತ ಗೌಡಪಾದರು ವಾದಿಗಳ ಬಗ್ಗೆ ಅಲ್ಲೂ ದೇಹ ಅಂತದ ಗೌಡಪಾದಕಾರಿಕೆಯಲ್ಲೂ ಅವಯವ ದೇಹಾವಯವದಂತೆ ಅಂತ ಒಂದು ಶ್ಲೋಕ ಇದೆಯಲ್ಲ ಅಲ್ಲ ಅಲ್ಲಿ ಎಲ್ಲ ಒಂದು ದೇಹಾವಯವಗಳಂತೆ ಅಂತ ಒಂದು ಶ್ಲೋಕ ಇದೆ ಅಲ್ಲ ಇದೆ ಇದೆ ಎಲ್ಲ ಬುದ್ಧಿ ಎಲ್ಲ ಮಂಕಾಯ್ತು ಇತಶ್ಚ ಅನಾತ್ಮ ದೇಹಾದಿ ಆಯ್ತಲ್ವಾ ತನ್ನ ದೇಹದ ಅವಯವಗಳಲ್ಲಿ ಹಾಗೆ ಕೋಪ ಬರೋದಿಲ್ವೋ ಹಾಗೆ ಜಗತ್ತಿನಲ್ಲಿ ಯಾರ ಮೇಲೂ ಕೋಪತಾಪಗಳಿರೋಲ್ಲ ಎಲ್ಲರಲ್ಲೂ ಕೂಡ ಏಕಸ್ವರೂಪವನ್ನ ಆತ್ಮನನ್ನೇ ಕಾಣ್ತಾ ಇರ್ತಾನೆ ಅದು ಪ್ರಶಾಂತವಾದ ಪರಮ ಪ್ರೇಮ ಸಂಘವಿಲ್ಲದ ಅಂಟಿಕೊಳ್ಳದ ಪರಮ ಪ್ರೇಮ ಆ ಪ್ರೇಮ ಅನ್ನೋದು ಆ ಜ್ಞಾನಿಗೊಬ್ಬನಿಗೆ ಮಾಡಕ್ ಬರೋದು ಬಾಕಿಯವರೆಲ್ಲ ಮಿಥ್ಯಾಭಿಮಾನ ನಮ್ಮವರು ಬೇರೆಯವರು ಅವರು ಹೆಚ್ಚು ಇವ್ರು ಕಡಿಮೆ ಇವನ್ ಹತ್ರ ಇವನ್ ದೂರ ಜಗಳವೋ ಜಗಳ ಗಲಾಟೆಯೋ ಗಲಾಟೆ ನಮ್ದು ನಿಂದು ನಿಂದ ಹಾಗಾಯ್ತು ನೀನ್ ಹಾಗೆ ಮಾಡಿದ್ರೆ ನಾನು ಹಾಗೆ ಆ ಐಕಾತ್ಮ್ಯ ಜ್ಞಾನವಿರುವ ಸರ್ವಾತ್ಮ ಭಾವದ ಆ ಜ್ಞಾನಿ ಒಬ್ಬನೇ ನಿಜವಾದ ಪರಮಾರ್ಥ ಪ್ರೇಮಿ ಪರಮ ಪ್ರೇಮಿ ಇನ್ನು ಎಲ್ಲ ಗಲಾಟೆಯವರೇ ಎಲ್ಲ ಮಿಥ್ಯಾಭಿಮಾನಿಗಳೇ ಅಯ್ಯೋ ಹಾಳು ಮಾಡ್ಬಿಡ್ತಾರೆ ಕುಟುಂಬ ಹಾಳು ಸಮಾಜ ಹಾಳು ಎಲ್ಲ ಹಾಳು ಆ ಮಿಥ್ಯಾಭಿಮಾನ ಅನ್ನೋದು ಅಷ್ಟು ಜೋರಾಗಿರುತ್ತೆ ಅವ್ರೇನ್ ಮಾಡಿದ್ರು ಬಿಡ್ತಾರ ನಾನು ಯಾವ ಜೀವ ಸೇಡ್ ತೀರ್ಸ್ಕೋತೀನಿ ಅಂತ ಯಾರು ಇತಶ್ಚ ಅನಾತ್ಮ ದೇಹಾದಿ ಈ ಕಾರಣದಿಂದಲೋ ದೇಹಾದಿಗಳು ಅನಾತ್ಮವೇ ಅನಾತ್ಮ ದೇಹಾದಿ ಬಿಡಿಸಿದೆಯೋ ಒಟ್ಟಿದೆಯಾ ಬಿಡಿಸಿಲ್ವಾ ಇತಶ್ಚ ಈ ಕಾರಣದಿಂದಲೋ ಈ ಯುಕ್ತಿಯಿಂದಲೋ ದೇಹಾದಿಗಳು ಅಂದ್ರೆ ದೇಹೇಂದ್ರಿಯ ಸ್ಥೂಲ ಸೂಕ್ಷ್ಮ ದೇಹ ಮಲಗಳಂತೆ ಅನಾತ್ಮ ಆತ್ಮನಿಗೆ ಸೇರಿದ್ದಲ್ಲ ಆತ್ಮನಾಗಿಲ್ಲ ಈ ಆತ್ಮಾನಾತ್ಮ ವಿವೇಕವನ್ನೇ ನಮ್ಮ ವೇದಾಂತದಲ್ಲಿ ಪ್ರಧಾನವಾಗಿ ಹೇಳಿರೋದು ಎಲ್ಲಿಂದ ಆತ್ಮ ಎಲ್ಲಿಂದ ಅನಾತ್ಮ ಅಂತ ನೀವು ಗೆರೆ ಹಾಕಕ್ ಹೋದ್ರೆ ಈಗ ನಮ್ಮನೆ ಇಲ್ಲಿ ಸ್ವಾಮಿಗಳು ಒಂದು ಬರೆದಿದ್ರು ನಾನು ಎಂಬುದು ಇಲ್ಲಿಗೆ ಮುಗಿಯಿತು ಇಲ್ಲಿಂದ ಮುಂದೆ ಬೇರೆ ಅಂತ ಒಂದು ಗೀರ್ ಹಾಕೋಕೆ ಬರಲ್ಲ ನಮ್ಗೆ ಅನುಭವದಲ್ಲಿ ಕರೆಕ್ಟ್ ಆಗಿ ರೇಖೆ ಹಾಕ್ಬೇಕಲ್ಲ ಒಂದು ನಾನು ಇಲ್ಲಿಗೆ ಮುಗಿಯಿತು ಇಲ್ಲಿಂದ ಮುಂದೆ ನಾನಲ್ಲದ್ದು ನಾನು ಮಿಕ್ಕದ್ದು ಎರಡು ಭಾಗ ಮಾಡೋಕೆ ಬರೋಲ್ಲ ಹೇಳ್ತೀವಿ ಒಂದೊಂದ್ಸಲ ಒಂದೊಂದ್ಸಲ ಹೀಗೆ ದೇಹೇಂದ್ರಿಯಾದಿ ಮನಸ್ಸುಗಳನ್ನು ಅನಾತ್ಮ ಅಂತ ತನಗೆ ಸೇರಿದ್ದಲ್ಲ ಅಂತ ಹೊರಗಿಟ್ಟರೆ ವಿವೇಕದಿಂದ ಹೊರಗಿಟ್ಟರೆ ಅಂದ್ರೆ ಕ್ರಿಯೆಯಿಂದ ಅಲ್ಲ
ಹೊರಗಿಟ್ಟು ವಿವೇಕ ಮಾಡಿದರೆ ಆತ್ಮನ ಅಷ್ಟನ್ನು ನುಂಗೇ ಬಿಡ್ತಾನೆ. ಯಾವುದನ್ನ? ಅನಾತ್ಮ ರಾಶಿಯನ್ನ. ಅನಾತ್ಮದ ರಾಶಿಯನ್ನು ಏನ್ ಮಾಡ್ತಾನೆ? ನುಂಗಿ ಬಾಧೆ ಮಾಡಿ ಹಿಂದೆ ಇರ್ಲಿಲ್ಲ, ಈಗಲೂ ಇಲ್ಲ, ಮುಂದೂ ಇಲ್ಲ. ನಾಸೀದಸ್ತಿ ಭವಿಷ್ಯತ್. ಯಾವುದೋ ಅನಾತ್ಮ. ಆತ್ಮೈವೇದಂ ಸರ್ವಂ ಇದಂ ಸರ್ವಂ ಜಡಯ ಮಾನ. ಆ ಸರ್ವಾತ್ಮ ಭಾವದ ಜ್ಞಾನ ಬರುತ್ತೆ. ಅದಕ್ಕೋಸ್ಕರವಾಗಿ ಯುಕ್ತಿಯನ್ನು ಹೇಳ್ತಾರೆ. ಇತಶ್ಚ ದೇಹಾದಿಹಿ ಅನಾತ್ಮ. ಅಭಿಮಾನ ಬಿಟ್ಟು ನಿಂತ್ಕೊಳ್ಳದೆ ಹೋದ್ರೆ ವಾಕ್ಯಾರ್ಥ ಮಾಡೋಕ್ಕಾಗಲ್ಲ. ಮುಂದೆ ವಾಕ್ಯಾರ್ಥಕ್ಕೆ ಸ್ಥೂಲ ದೇಹ ವಿವೇಕವನ್ನು, ಸೂಕ್ಷ್ಮ ದೇಹ ವಿವೇಕವನ್ನು ಪ್ರತಿನಿತ್ಯ ವ್ಯವಹಾರದಲ್ಲಿ ಅಭ್ಯಾಸ ಮಾಡ್ಕೋಬೇಕು. ಪರಿಚಯಕ್ಕೆ ಹೇಳೋದ್ ಬೇರೆ, ಅಭಿಮಾನ ವ್ಯವಹಾರ ಬೇರೆ. ಅಭಿಮಾನ ವ್ಯವಹಾರ ಮಾಡಿದಷ್ಟು ಗಟ್ಟಿ ಆಗ್ಬಿಡುತ್ತೆ. ಎಷ್ಟೆಷ್ಟು ಪರಿಚಯಕ್ಕೆ ಹೇಳಿ ಅವರಲ್ಲಿ ಹೋದ್ರು ಇವರು ಇಲ್ಲಿ ಹೋದ್ರು ಅಂತ ಪರಿಚಯ ವ್ಯವಹಾರ ಬೇರೆ, ಅಭಿಮಾನ ವ್ಯವಹಾರ ಬೇರೆ. ಇದು ನಮ್ಮನೆ ಗೊತ್ತಾ ಅಂತಂದ್ರೆ ಅದು ಅಭಿಮಾನ ವ್ಯವಹಾರ. ನಮ್ಮನೆ ಅಂತ ಜನ ಹೇಳ್ತಾರಪ್ಪ, ನಾವು ಅಂತ ಇಟ್ಕೋಬೇಕೋ ಅಂದ್ರೆ ಪರಿಚಯ ವ್ಯವಹಾರ. ಪರಿಚಯ ವ್ಯವಹಾರದಲ್ಲಿ ಹೆಚ್ಚು ಪೆಟ್ಟಾಗೋಲ್ಲ. ಅಭಿಮಾನ ವ್ಯವಹಾರ ಬೇರೊಬ್ಬರಿಗೂ ಬಿಟ್ಟು ಹೇಳೋನಿಗೂ ಬಿಟ್ಟು. ಇನ್ನೊಬ್ರು ನಿಮ್ದಲ್ಲ, ಗೊತ್ತಾಯ್ತಾ, ಇದು ನಮ್ದು. ಮಾತಾದಿವಚ್ಚ ದೃಶ್ಯತ್ವಾತ್ ತೈರೇವ ಕರ್ಣೈರ್ದೃಶೇ ಸ್ವಪ್ನೆ ಚಾನನ್ವಯಾಜ್ಞೇಯೋ ದೇಹೋನಾತ್ಮೇತಿ ಸೂರಿಭಿಃ. ಇದು ಸ್ಥೂಲ ದೇಹ ವಿವೇಕಕ್ಕೋಸ್ಕರ ಹೇಳಿದ್ರು. ಇನ್ನೊಂದ್ಸಲ ಓದಪ್ಪ. ಘಟಾದಿವತ್ ಚ ದೃಶ್ಯತ್ವಾದ್ ಏವ ಅನನ್ವಯಾತ್ ನಾಯಿಲ್ಲ ದೇಹ ಅನಾತ್ಮ ಇತಿ ಸೂರಿಭಿಃ. ನಾಯಿಲ್ಲ ಕಣ್ಲೆ, ದೇಹ ಅನಾತ್ಮ ಇತಿ. ಇದು ದೃಶ್ಯ ಅನ್ನೋದು ಅರಿವಿನ ಸ್ವರೂಪಕ್ಕೆ ಅಂತ ಅರ್ಥ. ಅರಿವಿನ ಸ್ವರೂಪಕ್ಕೆ ಕರಣಗಳಿವೆ, ಇಂದ್ರಿಯಗಳಿವೆ. ಆ ಇಂದ್ರಿಯಗಳೇ ತೈರೇವ ಕರಣೈ. ಯಾವ ಇಂದ್ರಿಯಗಳು ಪ್ರಪಂಚವನ್ನು ಹೇಗೆ ನೋಡಿ ಬೇರೆದು ಅಂತ ತಿಳ್ಕೋತಾರೋ ಅದೇ ಅರಿವೇ ಇದೇ ಕರಣಗಳಿಂದ ಈ ದೇಹವನ್ನು ಹಿಂಗೆ ನೋಡ್ಕೋತಾರೆ. ನೋಡಲ್ವಾ? ನೋಡ್ತಾ ನಾನು ಒಂದ್ ಮಾಡ್ಕೋತಾರ, ಬೇರೆ ಏನ್ ಮಾಡ್ಕೋತಾರ? ಇದನ್ನ ನೋಡಿದಾಗ ಅರೆ ಅಕ್ಕಪ್ಪ, ಒಂದೇ ಅರಿವಿಗೆ ಅದೇ ಇಂದ್ರಿಯಗಳಿಂದ ಹಾಗೆ ಹಿಂಗೆ 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 ಹೀಗೆ ದೇಹ ಹಾಗಿದೆ ಹೀಗಿದೆ ಅಂತ ನೋಡ್ತಾ ಇದ್ದವನು ಹೊರಗಡೆ ನೋಡಿದಾಗ ಇದನ್ನು ಹೊರಗಡೆ ವಸ್ತು ಸಮಾನ ಅಂತ ತಿಳ್ಕೊಳ್ಳೆ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅನುಭವದಲ್ಲಿ. ಪಕ್ಷಪಾತವೇ ಇರಬಾರ್ದು ನಮ್ಮಲ್ಲಿ. ಹಾಗೆ ಅರಿವಿಗೆ ಸಾಧನವಾದ ಇಂದ್ರಿಯಗಳಿಂದ ಪ್ರಪಂಚವನ್ನು ನೋಡುವಾಗ ಅನಾತ್ಮ ಬೇರೆದು ಅಂತ ತಿಳ್ಕೊಂಡಿದ್ದೀರೋ ಹಾಗೆ ಇದನ್ನು ಕಾಣ್ತಾ ಇದ್ದೀವಲ್ಲ ದೇಹೇಂದ್ರಿಯಗಳಿಂದಲೇ. ಇದು ನೋಡಿ ಈ ದೇಹವನ್ನ ಘಟಾದಿವಚ್ಚ ದೃಶ್ಯತ್ವ. ಗಡಿಗೆ ನೋಡಿದರೆ ಅದು ಬೇರೆ, ಕಾಣತ್ತೆ ಅಂತ ಇಟ್ಕೊಂಡವರಿಗೆ ಉತ್ತರ. ಕಾಣತ್ತೆ ಕಾಣಲ್ಲ ಅನ್ನೋ ವಿಷಯ ಬೇರೆ. ಪ್ರಕರಣ ಏನು? ಈಗ ದೇಹವು ಅನಾತ್ಮ ಅನ್ನೋದು ಎಷ್ಟು ಯುಕ್ತಿಯೋ ಅಷ್ಟು ಯುಕ್ತಿ ನಡೆದಿದೆ. ಗಡಿಗೆ ಅನಾತ್ಮ ಹೌದೋ ಅಲ್ವಾ? ಹೌದು. ಅನ್ನ ಅನಾತ್ಮ ಹೌದೋ ಅಲ್ವೋ? ಅನ್ನ ಅನಾತ್ಮ. ಅನ್ನದ ವಿಕಾರವಾದಂತಹ ದೇಹಗಳು ಕಾಣ್ತಾ ಇದೆಯೋ ಇಲ್ವೋ? ಅನ್ನವೂ ಹಾಗೆ ಕಾಣುತ್ತೋ, ಗಡಿಗೆ ಹಾಗೆ ಕಾಣುತ್ತೋ, ದೇಹವೂ ಹಾಗೆ ಕಾಣುತ್ತೋ. ಇದ್ಯಾಕೆ ನಾನು, ಅದ್ಯಾಕೆ ನಾನಲ್ಲ? ಅದು ಯಾವಾಗ ಬರುತ್ತೆ ಅಂದ್ರೆ ಕಾಣೋದಕ್ಕೆ ಅಸ್ತಿತ್ವ ಕೊಡಬೇಕು ಅಂತ ಹೊರಟ್ನಲ್ಲ. ಯಾವುದು ಕಾಣುತ್ತೋ ಅದು ಇದೆ ಅಂತ. ದೇಹವನ್ನು ನೋಡೋಕ್ ಇಂದ್ರಿಯಗಳು ದೇಹಗಳು ಎಲ್ಲ ಸೇರಿ ಒಂದು ಗುಡ್ಡೆ ಆಗ್ಬಿಟ್ಟಿದೆ. ನೋಡೋಕ್ ಇನ್ ಬೇರೆ ಇನ್ನೊಂದಿಲ್ಲ. ಲೋಕದವ್ರು ಹಿಂಗ್ ನೋಡ್ತಾರಲ್ಲ, ನೀವು ಅದನ್ನು ಬೆರೆಸ್ಕೋಬೇಡ್ರಿ. ನೀವು ಅದು ಕಾಣಲ್ಲ ಅನ್ನೋದು ಸಿದ್ಧಾಂತವಾಗಿ ಹೇಳೋದು. ಕಾಣತ್ತೆ ಅನ್ನೋ ಲೋಕಾನುವಾದ. ಲೋಕದ ಅನುವಾದವೇ ಹೊರತು ಇದು ಸಿದ್ಧಾಂತವಲ್ಲ. ಇದು ಹದ್ದಿನ ಕಥೆ ಕೇಳಿದಿಲ್ವಂದ್ರೆ ಆಚಾರ ದೇಹ ಎಲ್ಲಿ ದೇಹ ಯಾವ್ದು ಕಾಣುತ್ತೆ? ಇಂದ್ರಿಯಗಳಿಗೆ. ಇಂದ್ರಿಯಗಳಲ್ಲಿದೆ ದೇಹದಲ್ಲಿ. ಅದೇ ದೇಹ ಇಂದ್ರಿಯ ಕಾಣುತ್ತಲ್ಲ, ಅದೇ ಅದೇ ಅದನ್ನ ನೋಡುತ್ತೆ. ಅದೇ ದೇಹ ಕಾಣುತ್ತೆ ಅಂತ ಹೇಳೋ ಲೋಕದ ಕಂಡಿಯಲ್ಲ, ಅದನ್ನ ಇಟ್ಕೊಂಡು ಸರಿಪ ಕಾಣೋದಕ್ಕೆ ಏನ್ ಬುದ್ಧಿ ಇಟ್ಕೊಂಡಿದ್ಯ ಹೇಳು? ಅನಾತ್ಮ ತಾನೆ. ಅದೇ ಅದೆಲ್ಲ ಮುಂದಿನ ಮಾತು.
ಕಾಣೋದೆಲ್ಲ ಅನಾತ್ಮ ಅನ್ನೋದು ನಿನ್ ನಿರ್ಣಯ ಇದೆಯಲ್ಲ. ಸರಿ, ಆ ನಾನು ಅನ್ನೋ ಬುದ್ಧಿ ಬಿಟ್ಬಿಡು. ಆಯ್ತು, ಅಲ್ಲ ಆಗುತ್ತೆ. ಕಾಣೋದೆಲ್ಲ ಅನಾತ್ಮ ನಾಮಪೂರ್ವಕ ಆದ್ರೂ ಕೂಡ ಕಾಣುತ್ತೆ ಅನ್ನೋ ಪಕ್ಷಕ್ಕೆ ಸೇರುತ್ತಲ್ಲ ದೇಹ. ಅದ ಆಮೇಲೆ ಬಿಡ್ಸೋಣ. ದೃಶ್ಯತ್ವ ಘಟಾದಿವಚ್ಚ, ಗಡಿಗೆ ಹ್ಯಾಕ್ ಕಾಣತ್ತೋ, ತಪ್ಪಲೆಯಲ್ಲಿರೋ ಅನ್ನ ಹ್ಯಾಕ್ ಕಂಡಿದ್ಯೋ, ಈ ಅನ್ನದ ವಿಕಾರವಾದ ದೇಹವನ್ನು ಹೀಗೆ ನೋಡ್ತಾ ಇರ್ತಾನೆ. ನೋಡ್ಕೊಂಡು ಕನ್ನಡಿ ಮುಂದೆ ನೋಡ್ತಾನೆ, ಇಲ್ಲಿ ನೋಡ್ತಾನೆ. ನಾವೇ ಕನ್ನಡಿ ನೋಡ್ದಾದ್ಮೇಲೆ ಕನ್ನಡಿಲಿರೋ ಪ್ರತಿಬಿಂಬ ಹೇಗಿಲ್ವೋ ಅದನ್ನ ತೋರಿಸುವಂತ ಬಿಂಬವೂ ನಾನಲ್ಲ ತಾನೆ. ಆ ಪ್ರತಿಬಿಂಬ ನಾನಾ ಅಲ್ಲ, ಆ ಬಿಂಬ ಅದು ಅಲ್ಲ. ಆ ಬಿಂಬ ಪ್ರತಿಬಿಂಬಗಳು ಎರಡೂ ಅಲ್ಲ ಅಂತ ನೋಡ್ಕೋಬೇಕಾ? ಆ ಪ್ರತಿಬಿಂಬವೂ ನಾನೇ, ಅದು ತೋರಿಸೋ ಬಿಂಬವೂ ನಾನೇ, ಅದ್ರ ಹಾಗಿದೆ ಇದು ಅಂತ ತಿಳ್ಕೊಳ್ಳೋದ? ಇದು ಹೇಗಾಯ್ತಾ? ಅದಕ್ಕೆ ಅವ್ರು ಸುತ್ತಮುತ್ತ ಇದಕ್ಕೆ ಬಂದ್ಬಿಡ್ತು. ಅದು ವಿಷಯ ಬೇರೆ. ನೀವು ವಿಷಯಾಂತರಕ್ಕೆ ಹೋದ್ರೆ ಅದಕ್ಕೆ ಹೊಡೆದ್ರೆ ಏನಾಗಲ್ಲ ಅಂದ್ರೆ ಅದು ವಸ್ತುವೇ ಅಲ್ಲ. ನಮ್ದೇ ಆದ್ರೂ ಅದು ನಾವೆಲ್ಲ ಇದ್ದಾದ್ರು ಒಪ್ಕೊಳ್ತಾರೆ. ಅದು ಇದು ನಾವೆಲ್ಲ ಅದು ಹೇಳ್ತಾ ಅಲ್ಲ, ಅದು ನಾನಲ್ಲ, ಇದು ನಾನು ಅನ್ನಕಲ್ಲ. ನಾನು ಹೇಗಿದ್ದೀನಿ ಅಂದ್ರೆ ಅಲ್ಲಿದ್ದ ಹಾಗಿದ್ದೀನಿ ಅಂತ ನೋಡ್ಕೋತಾರಲ್ಲ, ಅದು ಹೇಗಾಯ್ತು ಅಂತ ನಾನು ಕೇಳ್ತಾ ಇರೋದು. ಅದೇ ಈಗ ಅದು ತೋರ್ಸತ್ತೆ, ಸುಳ್ಳಾದದ್ದು ಹ್ಯಾಂಗ್ ತೋರ್ಸತ್ತೋ ಇದು ಸುಳ್ಳಾದದ್ದೇ ತೋರ್ಸ್ಬೇಕಲ್ಲ. ಸುಳ್ಳು ಅಂತ ಗೊತ್ತಿದೆಯಾ ಇಲ್ವಾ? ಇದು ಸುಳ್ಳಾಗ್ಬೇಕಲ್ಲ. ಆ ಸುಳ್ಳು ತೋರೋದಲ್ಲ ಸುಳ್ಳು ತೋರಿಸುತ್ತೆ. ಸತ್ಯನಾ? ಸುಳ್ಳಾದದ್ದು ಹಾಗೂ ಸುಳ್ಳಾದದ್ದಾಗಿ ತೋರುತ್ತೆ. ಸುಳ್ಳಾದದ್ದು ತೋರ್ರಿ, ಸೋರದ್ ಸುಳ್ಳು ಅಂತ ಹೇಳಿ. ನಿಮ್ಗೆ ಏನೋ ಅಡ್ಡದಾರಿ. ಸುಳ್ಳ ತೋರ್ಬಾರ್ದು ಅಂತ ಹೇಳೇ ಇಲ್ಲ. ಸುಳ್ಳ ತೋರ್ಬಾರ್ದು ಅಂತ ಎಲ್ಲಿದೆ? ಅಸತ್ಯನ ಪ್ರತಿಯದ ಈಗಿನ ವ್ಯಾಖ್ಯಾನಕಾರರ ಭಾಷೆಗೆ ಹೊರತು ಸುಳ್ಳ ತೋರ್ಬಾರ್ದು ಅಂತ ಏನಿಲ್ಲಪ್ಪ. ಯಾವತ್ತೂ ಕಾಣದ ನೀಲಿ ಕಾಣತ್ತ. ಅದು ಸರಿ, ಅದು ಭಾಷ್ಯಕಾರರ ಭಾಷೆ, ಅದು ಕರೆಕ್ಟ್ ಆಗಿದೆ. ಅದು ಅರ್ಥವಾಗಿಲ್ಲಪ್ಪ ತುಂಬಾ ಜನಕ್ಕೆ. ಅರ್ಥ ಆಗಲ್ಲ. ಈ ಸದ್ಯ ಅನಾತ್ಮ ಅಂತ ತಿಳ್ಕೊಳ್ಳಿ, ನಂಗೆ ಸೇರಿಲ್ಲ. ಹಾಗೆ ಅನ್ನವು ಅನಾತ್ಮವೋ, ಗಡಿಗೆಯು ಅನಾತ್ಮವೋ, ಈ ದೇಹವೂ ಕೂಡ ಕಾಣಿಸ್ತಾ ಇರೋದ್ರಿಂದ ಅನಾತ್ಮ. ಘಟಾದಿವಚ್ಚ ದೃಶ್ಯತ್ವ ತೈರೇವ ಕರಣೈರ್ ದೃಶೇ ಅಂದ್ರೆ ಅರಿವಿನ ರೂಪನಾದ ಜೀವನಿಗೆ, ತೈರೇವ ಕಣಹಿ ಯಾವ ಕರಣಗಳಿಂದ ಪ್ರಪಂಚವನ್ನು ಕೊಂಡು ಅನಾತ್ಮ ಅಂತ ತಿಳಿತಾ ಇದ್ನೋ ಆ ಗಡಿಗೆ ಮುಂತಾದವುಗಳಂತೆ ದೇಹವೂ ಕೂಡ ದೃಶ್ಯವೇ ಆಗಿದೆ. ಒಂದಾಯ್ತು. ಸ್ವಪ್ನೇ ಚ ಅನನ್ವಯ, ಈ ದೇಹನ ಸ್ವಪ್ನ ತಗೊಂಡು ಹೋಗಕ್ ಬರೋಲ್ಲ. ಸ್ವಪ್ನ ದೇಹವನ್ನ ಎಚ್ಚರಕ್ಕೆ ತಗೊಂಡೋಗ್ ಬರ. ಯಾವುದನ್ನ ನೀವು ಜೊತೆಯಲ್ಲಿ ತಗೊಂಡೋಗ್ ಬರಲು ನಿಮ್ಗೆ ಸೇರಿಲ್ಲ. ಬಟ್ಟೆ ಬಿಟ್ಟು ಹೋಗ್ಬಿಡ್ತೀರಿ, ಬಟ್ಟೆ ನೀವನ್ನ. ಹಾಗೆ ದೇಹ ಬಿಟ್ಟು ಸ್ವಪ್ನಕ್ಕೆ ಹೋಗ್ತೀವಿ, ಸ್ವಪ್ನ ದೇಹ ಬಿಟ್ಟು ಎಚ್ಚರ. ಸ್ವಪ್ನಕ್ಕೆ ಅನ್ವಯವಾಗದೇ ಇರೋದ್ರಿಂದಲೋ, ಇಲ್ಲಿ ಕಾಣಿಸ್ತಾ ಇರೋದ್ರಿಂದೋ ದೇಹವನ್ನ ಅನಾತ್ಮ ಅಂತ ಜ್ಞಾನಿಗಳು, ಸೂರ್ಯನ ಜ್ಞಾನಿಗಳು, ವಿವೇಕಿಗಳು ಅನಾತ್ಮ ಇತಿ ಜ್ಞೇಯ, ಆತ್ಮ ಸ್ವರೂಪಕ್ಕೆ ಸೇರಿದ್ದಲ್ಲ. ಆದ್ರಿಂದ ನಾನು ನೋಭಿಮಾನವನ್ನ ಪಟ್ಕೋಬಾರ್ದು, ನಂದು ನೋಭಿಮಾನ ಪಟ್ಕೋಬಾರದು ಅಂತ. ಅನಾತ್ಮ ಅನ್ನೋ ಶಬ್ದಕ್ಕೆ ಅರ್ಥ ಏನೋ, ನಾನು ನನ್ನದು ಅನ್ನೋ ಅಭಿಮಾನವನ್ನ ಬಿಟ್ಟು ನೀವು ವ್ಯವಹಾರದಲ್ಲಿ ಸುಮ್ಮನೆ ಪರಿಚಯಕ್ಕೆ ಹೇಳಿ. ಅದು ಮುಂದಿನ ಅರ್ಥ. ಈಗ ಸದ್ಯಕ್ಕೆ ಅದು ಆಳವಾದ ಅರ್ಥ. ಈಗ ಸದ್ಯಕ್ಕೆ ಅನಾತ್ಮ ಅಂದ್ರೆ ಹೊರಗಿನ ಅನಾತ್ಮ ಹೇಗೆ ಕಾಣುತ್ತೋ ತಾನಲ್ಲದೆ ಇರೋದು, ಹಾಗೆ ಇದು ಕಾಣುತ್ತಾ ಇದೆ. ಇದು ಹೇಗೆ ಸ್ವಪ್ನಕ್ಕೆ ಬರೋಲ್ವೋ ಇದು ಹಾಗೆ ಸ್ವಪ್ನಕ್ಕೆ ಬರಲ್ಲ. ಭಗವಂತ ಅನುಭವದಲ್ಲಿ ಬಿಡಿಸೋ ಬಹಳ ಸುಲಭವಾದ ಸಾಧನ ಕೊಟ್ಟೇನೆ. ನೀವು ಎಷ್ಟೇ ಬಲವಾಗಿ ನಾನು ಅಭಿಮಾನ ಹಿಡ್ಕೊಂಡ್ರು ಬಿಡದೆ ಆಗೋದೇ ಇಲ್ಲ. ಎಷ್ಟೇ ನಾ ಬದುಕಬೇಕಂದ್ರೂ ಬಂದೇ ಬರುತ್ತೆ. ಆಯ್ತು, ಅದರ ಕಥೆನೇ ಹಾಗೆ. ಹೀಗೆ ಮನುಷ್ಯನಿಗೆ ಅಷ್ಟು ಅಭಿಮಾನವೇ ಕಾರಣ. ಭಾಷ್ಯಕಾರ ಸಾಮಾನ್ಯ ಸೂತ್ರ ಬರ್ದಿರುವಂತಹ ಆ ಮಿಥ್ಯಾಭಿಮಾನ ಮುಖ ಪರ್ಫೆಕ್ಟ್ ಆಗಿ ಅಭಿಮಾನ ಅನ್ನೋದು ಎಷ್ಟು ಕಷ್ಟ ಅನ್ನೋದನ್ನ ತೋರಿಸ್ತಾ ಇದ್ದಾರೆ. ಹೀಗೆ ಅನಾತ್ಮ ಅಂತ ತಿಳಿದು ಕೂಡಲೇ ಅಭಿಮಾನವನ್ನು ಬಿಡಿ. ಹಾಗೆ ಮಲದಲ್ಲಿ ಅಭಿಮಾನವಿಲ್ಲವೋ, ಹಾಗೆ ಹೊರಗಡೆ ಪ್ರಪಂಚವನ್ನು ಬಿಟ್ಟಾಗ ಅಭಿಮಾನ ಇಲ್ಲವೋ, ಹಾಗೆ ದೇಹಾದಿಗಳನ್ನು ಬಿಟ್ಟಿದೆ ಅಭಿಮಾನ ಇಲ್ಲ. ಹಾಗೆ ಅಭಿಮಾನ ಬಿಡೋದ್ ಕಲ್ತು. ಈಗ ಈ ಅಭಿಮಾನ ಸ್ಥೂಲ ದೇಹಾಭಿಮಾನ ಬಿಟ್ಟವನಿಗೂ ಸೂಕ್ಷ್ಮ ದೇಹ ಬಿಟ್ಟವನಿಗೂ ಮುಂದೆ ವಾಕ್ಯಾರ್ಥ ಹೇಳ್ಕೊಡ್ಬೇಕು. ಅಲ್ಲಿವರೆಗೆ ವಾಕ್ಯಾರ್ಥ ಆಗಲ್ಲ.
ಎಲ್ಲೋ ಹಿಂಗ ನೋಡ್ತಾ ಇರ್ತಾನೆ. ಸ್ಥೂಲ ದೇಹ ವಿವೇಕವಿಲ್ಲದೆ ಅಭಿಮಾನ ಬಿಡದೆ ಅಹಂ ಬ್ರಹ್ಮಾಸ್ಮಿ ವಾಕ್ಯಾರ್ಥ ಖಂಡಿತ ಆಗೋಲ್ಲ. ದೇಹಾದಿ ಕಾರ್ಯಕರಣ ಸಂಘಾತ ವ್ಯತಿರೇಕ ಅವ್ಯತಿರೇಕ ದರ್ಶಿನಃ ಪ್ರತ್ಯಕ್ಷತ ಏವ ವಿರುದ್ಧಂ ಕಾರ್ಯಂ ಉಪಲಭ್ಯತೆ. ದೇಹಾದಿ ಕಾರ್ಯಕರಣ ಸಂಘಾತ ವ್ಯತಿರೇಕ ಅವ್ಯತಿರೇಕ ದರ್ಶಿನಃ ಪ್ರತ್ಯಕ್ಷತ ಏವ ವಿರುದ್ಧಂ ಕಾರ್ಯಂ ಉಪಲಭ್ಯತೆ. ದೇಹದೆಂಬ ಕಾರ್ಯಕರಣ ಸಂಘಾತ ವ್ಯತಿರೇಕವನ್ನು ಕೊಂಡವನಿಗೂ ವ್ಯತಿರೇಕವನ್ನು ಕಾಣದವನಿಗೂ ಆಗಬೇಕು. ಅವ್ಯತಿರೇಕ ಎರಡು ಇರ್ಬೇಕು. ಸ್ವಾಮಿಗಳು ಕನ್ನಡ ಬಿಟ್ಬಿಟ್ಟಿದ್ದಾರೆ ಅಲ್ವಾ? ಅವ್ಯತಿರೇಕ ದರ್ಶನ ಅಂದ್ರೆ ವ್ಯತಿರೇಕವನ್ನು ಅದ ಒಂದೇ ಆದ ಅವ್ಯತಿರೇಕ ದರ್ಶನ ಅಂದ್ರೆ ಅದೇ ತಾನು ಅಂತ ತಿಳ್ಕೊಂಡವನು ಅಂತ. ಅಲ್ಲ, ವ್ಯತಿರೇಕ ದೇಹೇಂದ್ರಿಯಗಳೇ ತಾನು ಅಂತ ತಿಳ್ಕೊಂಡ. ದೇಹವನ್ನ ಹೊರಗಡೆ ಇಟ್ರೆ ಆ ದೇಹವನ್ನ ನಾನು ಮಾಡ್ಕೊಳ್ಳೋದು ಭಾರ. ಆದ್ರೆ ನಾನು ಮಾಡ್ಕೊಂಡ ಮೇಲೆ ದೇಹ ಹಗುರ. ಅದಕ್ಕೋಸ್ಕರ ದೇಹಾದಿ ವ್ಯತಿರೇಕ ಅವ್ಯತಿರೇಕ ದರ್ಶನ ಅಂದ್ರೆ ಆ ದೇಹ ನಿಜವಾಗಿ ವಸ್ತುತಃ ಭಾರವೇ. ಅದು 125 130 kg ಇರುತ್ತೆ. ಅದು ಅಭಿಮಾನ ಬಂದ್ಮೇಲೆ ಅದು ಯಜಮಾನ್ ಹೂ ಅಂತ ಚಲ್ಸತ್ತೆ. ಹಾಗೆ 4 ಜನ ಎರಗ್ಗಾಡಿ ಐಸಂದ್ರೂ ಹೇಳಲ್ಲ, ಆಗೋದೇ ಇಲ್ಲ. ಆದ್ರಿಂದ ಕಾರ್ಯಕರಣ ಸಂಘಾತಕ್ಕಿಂತ ವ್ಯತಿರೇಕವನ್ನು ಕಂಡವನ ವಿವೇಕ ಕಂಡವನಿಗೆ ದೇಹಾದಿಗಳಲ್ಲಿ ಅಭಿಮಾನ ಮಹಾಭಾರ ಮಾಡ್ಕೊಳ್ಳೋದು. ಕಾಣದೇ ಇದ್ದವನಿಗೆ ಆ ನಾನು ಅನ್ನೋ ಅಭಿಮಾನ ಹಗುರ, ಚೆನ್ನಾಗಿರುತ್ತೆ. ಇದು ಪ್ರತ್ಯಕ್ಷತೆಯ ವಿರುದ್ಧಂ ಕಾರ್ಯ. ಅನುಭವದಲ್ಲೇ ವಿರುದ್ಧವಾದಂತಹ ಫಲ ಕಂಡು ಬರ್ತಾ ಇದೆ. ವಿರುದ್ಧಂ ಕಾರ್ಯ ಅಂದ್ರೆ ವಿರುದ್ಧಂ ಫಲಂ ಅಂತ. ಅದು ಹೇಗೆ ಅಂದ್ರೆ ಚತುರ್ಭಿರುಹ್ಯತೆ ಯತ್ತತ ಸರ್ವಶಕ್ತಿಯ ಶರೀರಕಂ ತುಲಾಯತೆ ತದೇವಾಹಂ ಧಿಯಾಘ್ರಾತಮಚೇತಸಾ. ಯತ ತತ ಅಹಂ ಧಿಯಾಘ್ರಾತಂ ಒಂದೇ ಪದ, ಅಹಂ ಬೇರೆ ಪದ ಅಲ್ಲ. ಅಹಂ ಧಿಯಾಘ್ರಾತಂ ನಾನು ಅನ್ನೋ ಬುದ್ಧಿ ಮೂಸ್ಬಿಟ್ಟಿದೆ ದೇಹವನ್ನ. ನಾನು ತಿಳ್ಕೊಳ್ಳೋದೇ ದೇಹ ನಾನು ಬಿಟ್ಕೊಂಡ್ಬಿಟ್ರೆ ಭಾರ ಅದು ಅಲ್ಲಿ ದೃಷ್ಟಾಂತದಲ್ಲಿ ದೇಹಕ್ಕಿಂತ ವಿವಿಕ್ತನಾಗಿ ದೇಹಾಭಿಮಾನ ಬಿಡಬೇಕು ಅಂತ ಹೇಳ್ಬೇಕು ನೀವು. ನಾಲ್ಕು ಜನ ಯಾವ ಕುತ್ಸಿತವಾದ ಶರೀರವನ್ನ 125 kg 130 kg ಸರ್ವಶಕ್ತಿಯಿಂದ ಉಷ್ಯತೆ ಎತ್ತಪ್ಪೋ ಆಗಲ್ಲ ಅಂತ ಎತ್ತಾರೆ. ಅದ್ ನೋಡ್ತಾ ಇರ್ತೀವಿ ಅಂತ. ಬಹಳ ಕಷ್ಟ. ಅದನ್ನ ಒಂದು ಕಲ್ಲ ದಾಡಿ ಇದೆ, ದಾಡಿ ಮೇಲೆ ಕುತ್ಕೊಂಡು ಆಗೋದೇ ಇಲ್ಲ. ಚಟ್ಟಾರು ಅದನ್ನೇ ಇಟ್ಟು ಸತ್ಮೇಲಿಂದ ಭಾರ ಆಗುತ್ತೆ. ಯಾಕೆ ಸತ್ಮೇಲಿಂದ ಭಾರ ಆಗುತ್ತೆ. ನಿದ್ದೆಲೂ ಶರೀರ ಭಾರವೇ ಇರುತ್ತೆ. ಶರೀರ ನಿದ್ದೆ ಮಾಡ್ತಾ ಇದ್ದಾಗಲೂ ತೂಕ ಅಷ್ಟೇ. ಆವಾಗ ತೂಕ ಕಾಣುತ್ತೆ, ಅವಾಗ ತೂಕ ಕಾಣಲ್ಲ. ಇಲ್ಲ ನಾಲ್ಕು ಜನರು ಸರ್ವಶಕ್ತಿಯಿಂದ ಯಾವ ಕುತ್ಸಿತವಾದ ಶರೀರವನ್ನ ಹೊತ್ಕೋತಾರೋ, ಶರೀರವು ಹೊರಲ್ಪಡುತ್ತದೋ ಅದೇ ಶರೀರವೇ ನಾನು ಅನ್ನೋ ಬುದ್ಧಿ ಮುಟ್ಟು ಬಿಟ್ರೆ ಅಭಿಮಾನದಿಂದ ಅಜ್ಞಾನಿಗಳಿಗೆ ಹಗುರವಾಗಿ ಕಾಣುತ್ತೆ. ಬಹಳ ಚೆನ್ನಾಗಿದೆ ಅನ್ಸುತ್ತೆ. ಇಲ್ಲಿ ವೈರಾಗ್ಯಕ್ಕೆ ಹೇಳ್ತಾ ಇರೋದು.
ವೈರಾಗ್ಯಕ್ಕೋಸ್ಕರವಾಗಿ ಯಾಕೆ ಇದೀಗ ಕೂಸಿದ್ದ ಧ್ಯಾಘ್ರಾತಂ ನಾನು ಅನ್ನೋ ಬುದ್ಧಿಯು ಬಂದು ಮೂಸ್ಕೊಂಡು ಒಳಗಡೆ ಸೇರ್ಕೊಂಡ್ಬಿಟ್ಟಿದೆ. ಅಚೇತಸಾಮ್ ಅಂದ್ರೆ ಅವಿವೇಕಿ ನಾಮ ಅಂತ ಅರ್ಥ. ಅಜ್ಞಾನಿಗಳು ಆದವರು ಆ ದೇಹದಲ್ಲಿ ನಾನು ಅನ್ನೋ ಬುದ್ಧಿಯನ್ನು ಇಟ್ಕೊಂಡು ಹಗರ ಹಗರ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಓಡಾಡಿಸ್ತಾ ಇದ್ದಾರೆ. ಎಲ್ಲಾದ್ರೂ ಉಂಟ ಭಾರ, ದೇಹಾಭಿಮಾನ ಅನ್ನೋದೇ ಭಾರ. ಆದ್ರಿಂದ ದೇಹಾಭಿಮಾನವನ್ನು ಬಿಟ್ಟು ಕೇವಲನಾದ ಆತ್ಮ ಮಲ್ಕೊಂಡಾಗ ಎಲ್ಲಾ ಭಾರವನ್ನು ನಿಂತ್ಕೊಂಡಾಗ ಕೂತ್ಕೊಂಡಾಗ ನಾವು ಮಲ್ಕೊಂಡ್ಬಿಟ್ರೆ ನಿದ್ದೆ ಬಂದ್ಬಿಟ್ರೆ ನಾನೇ ಇರಕ್ಕೆ ಆಗಲ್ಲ ಅಂತ ಆಲೋಚನೆ ಹಗರವಾಯ್ತು ಅಂತ ಹೇಳ್ತೀವಲ್ಲ. ಏನ್ ಸೇರ್ಕೊಂಡ್ರು ಅಂತ ನಿದ್ದೆ ಮಾಡಿ ಎದ್ದ ಹಗರಾಗಿದ್ದೀಯ ಅಂತ ನಾನು ಹಗರ ಅನ್ನೋ ಭಾರ ಅನ್ನೋಕ್ಕೂ ನನಗೆ ಅದೇನು ಇಲ್ಲ. ನನಗೆ ಹಗುರ ಭಾರ ಎರಡೂ ಇಲ್ಲ. ಅರಿವಿನ ಸ್ವರೂಪ ಆಕಾಶಕ್ಕೆ ತೂಕ ಉಂಟನ ಬಹಳ ಕಷ್ಟ ನನಗೆ. ವಾಯುಭಾರ ಇದೆ. ವಾಯುಭಾರ ಅಂದ್ರೆ ವಾಯುವಿನ ವೇಗದ ಭಾರ. ಅದು ಅಲ್ಲ ವಾಯು ಭಾರ ತೇಜಸ್ಸು ಭಾರ ಇರ್ತದೆ. ತೇಜಸ್ ಭಾರ ಇಲ್ಲ ಅಂತಿಲ್ಲ. ಆ ತೇಜಸ್ ಒಂದೊಳಗೆ ಸೇರ್ಕೊಂಡಾಗ ಅದು ಮ್ಯಾಟರ್ ಆದ್ಮೇಲೆ ಭಾರ ಕನ್ವರ್ಷನ್ ಆದ್ರೆ ಭಾರ. ಸರಿ ತೇಜಸ್ ಬಿಸಿದಿಲ್ಲ, ಬಿಸಿ ಭಾರ ಇಲ್ಲ. ಅದು ಭಾರ ಯಾಕಿಲ್ಲ ಅಂದ್ರೆ ಆಕರ್ಷಣ ಶಕ್ತಿ ಸಿಗೋಲ್ಲ. ವಾಯು ಭಾರ ಕಾರಣಗಳ ವಾಯುವಿನ ಭಾರ ಅಂದ್ರೆ ವಾಯುವು ಆ ಕ್ರಿಯಾ ವೇಗವನ್ನು ಹೊಡೆದಾಗ ಟ್ಯೂಬಿಗೆ ಗಾಳಿ ಹೊಡೆದ್ರೆ ಆ ಉಷ್ಣ ಅನ್ನೋದು ಭಾರ ಇಲ್ಲ ಅಂತ. ಉಷ್ಣ ಅನ್ನೋದು ಭಾರ ಇಲ್ಲ ಅಂತ. ಉಷ್ಣದ ಭಾರ ಇಲ್ಲಪ್ಪ. ಬರೀ ಈಗ ಒಂದು ವಸ್ತುವಿನಲ್ಲಿ ಎಷ್ಟೋ ಭಾರ ಇರುತ್ತಲ್ಲ. ಸುಖರಾಗುತ್ತೆ ಉಷ್ಣ ಅಂದ್ರೆ ಅಲ್ಲಪ್ಪ, ನನ್ ಮಾತ್ ಕೇಳಿ. ಈಗ ಕಟ್ಟಿಗೆ ಎಷ್ಟೋ ಭಾರ ಇರುತ್ತಲ್ಲ, ಸುಟ್ಟ ಮೇಲೆ ಆ ಭಾರ ಇರಲ್ಲ. ಸರಿ, ಅದು ಜಲಾಂಶ ಹೋಗ್ಬಿಡುತ್ತೆ, ಪಾರ್ಥಿವಾಂಶವೂ ಹೋಗ್ಬಿಡುತ್ತೆ. ಪಾರ್ಥಿವಾಂಶ ಜಲಾಂಶ ಹೆಚ್ಚಿಗೆ ಇರೋ ತೇಜಸ್ಸಂಬ ಹೋದ್ರು ಹೊಗರಾಗ್ಬಿಡತ್ತಲ್ಲ. ಅಲ್ಲ, ಪಾರ್ಥಿವಾಂಶ ಪೂಜೆ ಆಗುತ್ತೆ, ಜಲಾಂಶ ಆವಿ ಆಗುತ್ತೆ, ತೇಜಸ್ವಿ ಅಂಶ ಎಣ್ಣೆ ಉಳಿದ್ಬಿಡುತ್ತೆ. ಆಗಲೇ ಎಣ್ಣೆ ಆಗಿ ಉಳಿಯುತ್ತೆ. ಅಂಶ ಇರ್ತಾರ ಭಾರ ಆಗುತ್ತೆ. ಎಣ್ಣೆ ರೂಪದಿಂದ ತೇಜಸ್ ಭಾರ, ಎಣ್ಣೆ ರೂಪದಲ್ಲಿ ಸೇರ್ಕೊಂಡು ಬರಲಿಕ್ಕೆ ಭಾರ. ಬರೀ ತೇಜಸ್ವಿ ಉಷ್ಣ ಭಾರ ಇಲ್ಲಪ್ಪ. ಆಗಲ್ಲ, ಎಳೆಯಕ್ಕಾಗಲ್ಲ. ಎಳೆಯಕ್ಕಾಗಲ್ಲ. ಭಾರ ಅಂದ್ರೆ ಭೂಮಿ ಎಳೆಯೋದು ಅಂತ ಇಟ್ಕೊಂಡ್ಬಿಟ್ಟಿಯಾರಲ್ಲ. ಭೂಮಿ ಆಕರ್ಷಣೆ ಸೈಂಟಿಸ್ಟ್ ಈ ಎನರ್ಜಿಗೆ ಭಾರ ಇಲ್ಲ, ಎನರ್ಜಿ ಹೋಗ್ತದೆ ಮ್ಯಾಟ್ರಿಕ್ ಭಾರ ಅಂದ್ರೆ ಹಾಗೆ ಹೇಳ್ಬೇಕು ನಾವು. ಅದು ಕಾರಣಗಳ ಕಾಯಿ ಬಂದೇ ಇಲ್ಲ. ಎಂಥದ್ದು ಗೊತ್ತಾಗಲ್ಲ. ಅದ್ಭುತ ಅದು. ಈ ಅತಿ ಗಂಭೀರಂ ಭಾವಯಾಥಾತ್ ಅಷ್ಟೇ ಉತ್ತರ ಅದಕ್ಕೆ. ಹೀಗೆ ನಾನು ಅನ್ನೋ ಬುದ್ಧಿಯಿಂದ ಅಭಿಮಾನ ಮಾಡ್ಕೊಂಡವರಿಗೆ ಈ ಶರೀರ ಅನ್ನೋದು ಬಹಳ ಹಗುರವಾಗಿ ಇದೆ, ಚೆನ್ನಾಗಿದೆ ಅಂತ ಅನ್ಸತ್ತೆ.